ಸ್ನೇಹಿತರೆ ನಮಸ್ಕಾರ. ವಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೊಂದೇನಂತ ಹೇಳಿದ್ರೆ ಇವತ್ತು ನಾನು ತುಮಕೂರಿಗೆ ಬಂದಿದ್ದೀನಿ. ತುಮಕೂರಲ್ಲಿ ಏನಂತ ಹೇಳಿದ್ರೆ ಸಾಕಷ್ಟು ಒಂದು ದಾವಡಿಗಳು ಇಲ್ಲಿ ಸುಮಾರಷ್ಟು ನನಗೆ ಗೊತ್ತಿರೋ ಪ್ರಕಾರ ಒಂದು ದಾವಡಿ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಈ ಒಂದು ತುಮಕೂರು ಒಂದು ಲಿಮಿಟ್ಸ್ ಅಲ್ಲಿ. ಬಟ್ ಅದ್ರದ್ದೇ ಆದ ಒಂದು ಸ್ಪೆಷಲ್ ಆಗಿ ಇನ್ನೊಂದೇನಂತ ಹೇಳಿದ್ರೆ ಇಲ್ಲಿ ಇವತ್ತು ನಾನು ಒಂದು ವಿಸಿಟ್ ಮಾಡ್ತಾ ಇದ್ದೀನಿ ಒಂದು ದಾವಡಿಗೆ. ಆ ದಾವಡಿ ಏನಂತ ಹೇಳಿದ್ರೆ ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ ತುಮಕೂರಲ್ಲಿ ಹೈಯೆಸ್ಟ್ ಅಂತ ಹೇಳಿದ್ರೆ 12 ಗಂಟೆ 34 ನಿಮಿಷ ಒಂದು ತುಮಕೂರದು ರೆಕಾರ್ಡ್ ಇರೋಂಥದ್ದು. ಅದು ಕಳೆದ 3-4 ವರ್ಷದ ಹಿಂದಿನ ಕತೆ ಅದು. ಅಲ್ಲಿಂದ ಇಲ್ಲಿವರೆಗೂ ಆ 12 ಅವರ್ 35 ನಿಮಿಷ ಒಂದು ರೆಕಾರ್ಡ್ ಏನಿದೆ ಇದುವರೆಗೂ ಯಾವುದೇ ಒಂದು ದಾವಡಿನೂ ಇಲ್ಲಿ ಬಿಟ್ಟಿಲ್ಲ. ಇಲ್ಲಿ ಕಾರಣ ಏನಂತ ಹೇಳಿದ್ರೆ ಶಿಖರ ಮತ್ತೆ ಬೈರಿಕ್ ಕಾಟ ಇರೋದ್ರಿಂದ ಆದ್ರಿಂದ ಲಾಂಗ್ ಟೈಮು ಇಲ್ಲಿ ಹೈಯೆಸ್ಟ್ ಅಂತ ಹೇಳಿದ್ರೆ 6 ರಿಂದ 7 ಅವರ್ ಬಿಡೋದೇ ಒಂದು ಲಾಂಗ್ ಟೈಮ್ ಆಗಿ ಒಂದು ಈ ಒಂದು ತುಮಕೂರು ಲಿಮಿಟ್ಸ್ ಅಲ್ಲಿ ಬರ್ತಾ ಇದೆ. ಬನ್ನಿ ಇಲ್ಲಿ ಏನೇನು ಪ್ರಾಬ್ಲಮ್ಸ್ಗಳು ಒಂದು ದಾವಡಿಗೆ ವಿಸಿಟ್ ಮಾಡಿ ಇಲ್ಲಿ ತುಮಕೂರಲ್ಲಿ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ಗಳು ಏನಕ್ಕೋಸ್ಕರ ಲಾಂಗ್ ಟೈಮ್ ಬಿಡ್ತಾ ಇಲ್ಲ, ಇಲ್ಲಿ ಅವ್ರ ಹತ್ರ ಒಳ್ಳೆ ಒಂದು ಕ್ವಾಲಿಟಿ ಅಕ್ಕಿಗಳು ಅಂದ್ರೆ ಒಳ್ಳೆ ಬ್ಲಡ್ ಲೈನ್ ಅಕ್ಕಿಗಳು ಇಲ್ವಾ, ಇಲ್ಲ ಇದ್ರೂ ಏನಕ್ಕೆ ಬಿಡಕ್ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣನ ತಿಳ್ಕೊಳ್ಳೋಣ ಈ ಒಂದು ದಾವಡಿಗೆ. ಸರ್ ನಮಸ್ಕಾರ. ಎಲ್ಲಾರನ್ನು ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಡ್ಬೇಕು ನಿಮ್ಮ ಹೆಸರುಗಳನ್ನ ಅಂತ ನಾನು ಕೇಳ್ಕೊಂತೀನಿ. ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ ಇಂದ ಬರ್ತಾ ಇದ್ದೀನಿ ಬೆಂಗಳೂರಿಂದ. ದಯವಿಟ್ಟು ನಿಮ್ಮ ಹೆಸರುಗಳು, ನಿಮ್ಮ ಲಾಫ್ಟ್ ಹೆಸರು ದಯವಿಟ್ಟು ಎಲ್ಲಾರ ಹೆಸರು ಹೇಳ್ಬಿಟ್ಟು ನಿಮ್ ಲಾಫ್ಟ್ ಹೆಸರು ಒಂದು ಹೇಳ್ಬಿಡಿ ಸರ್. ಅದ್ರ ಹೆಸರು ಬಂದು ಅರ್ಬಾಜ್ ಅಂತ. ಅರ್ಬಾಜ್ ಇವರನ್ನೇ ಲಾಫ್ಟ್ ಓನರ್ ಮೇನ್. ಓಕೆ. ಇವರು ಮನ್ನು ಅಂತ. ಓಕೆ. ತುಮಕೂರಲ್ಲಿ ಎಲ್ಲರಿಗೂ ಪರಿಚಿತ ಅವರು. ಓಕೆ. ಇವರು ಸಲ್ಮಾನ್ ಅಂತ. ಓಕೆ. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ. ಓಕೆ. ಇವರು ಸುದೀಪ್ ಅಂತ. ಓಕೆ. ಅವರು ಪ್ರಥಮ್ ಅಂತ. ಅವರು ದಸ್ತಗೀರ್ ಅಂತ. ದಸ್ತಗೀರ್. ಎಲ್ಲಾರು ಇನ್ನೂ 2-3 ಜನ ಇದ್ದಾರೆ. ಸ್ವಲ್ಪ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಓಕೆ. ನಾನ್ ಕೂಡ ಏನಂತ ಹೇಳಿದ್ರೆ ಇಲ್ಲಿ ಸಡನ್ ಆಗಿ ಒಂದು ಸರ್ಪ್ರೈಸ್ ಆಗಿ ದಾವಡಿಗೆ ಬರ್ತಾ ಇದೀನಿ. ಯಾಕಂದ್ರೆ ಅಲ್ಲಿ ಮೊದಲೇ ಒಂದು ಪ್ರಿಪೇರ್ ಆಗಿದ್ರೆ ಇವ್ರ ಲಾಫ್ಟ್ ಅಲ್ಲಿ ಇರೋಂತ ಪ್ರತಿಯೊಬ್ಬರು ಸದಸ್ಯರನ್ನು ನಾವು ಮೀಟ್ ಮಾಡಬಹುದಾಗಿತ್ತು. ಸರ್ ಇನ್ನೊಂದು ಈ ಒಂದು ತುಮಕೂರು ಅಂತ ಬಂದಾಗ ಇವಾಗ ಎಲ್ಲಾರು ನೋಡ್ತಾ ಇದ್ದೀರಾ, ಇವಾಗ 12 ಅವರ್ 13 ಅವರ್ ಎಲ್ಲ ರೀಚ್ ಮಾಡಿದ್ದಾರೆ. ಬಟ್ ನಿಮ್ ತುಮಕೂರು ರೆಕಾರ್ಡ್ ಅಂತ ನನಗೆ ಗೊತ್ತಿರೋ ಪ್ರಕಾರ 12 ಅವರ್ 34 ನಿಮಿಷ ಅಂತ ನೀವ್ ಹೇಳಿದ್ರಿ. ಅದಾದ್ಮೇಲೆ ಯಾಕೆ ಇಲ್ಲಿವರೆಗೂ ನೀವು ಒಂದು ಒಳ್ಳೆ ರೆಕಾರ್ಡ್ ಬಿಟ್ಟಿಲ್ಲ ಅಂತ? ಸರ್ ಯಾಕೆ ಬಿಡಕ್ ಆಗ್ತಿಲ್ಲ ಅಂದ್ರೆ ಇಲ್ಲಿ ಎಲ್ಲರ ಹತ್ರನು ಚೆನ್ನಾಗಿರೋ ಅಕ್ಕಿಗಳು ಇದೆ. ಯಾರು ಕಂಡಮ್ ಅಕ್ಕಿಗಳನ್ನ ಇಟ್ಕೊಂಡಿಲ್ಲ, ಯಾರು ಬಿಡಕ್ ಆಗಲ್ಲ ಅಂತಲ್ಲ. ಇಲ್ಲಿ ನಮ್ಗೆ ಏನ್ ಮೇನ್ ಪಾಯಿಂಟ್ ಅಂದ್ರೆ ಶಿಖರ ಕಾಟ. ಓಕೆ. ಶಿಖರ ಕಾಟ ನೀವು ಸೀಸನ್ ಅಲ್ಲಿ ನೋಡಿದ್ರೆ ಹೇಳಕ್ ಆಗಲ್ಲ, ಅಷ್ಟು ಶಿಖರ ಕಾಟ. ಆಕಾಶದಲ್ಲಿ ಅಕ್ಕಿ 1 ಗಂಟೆ ಪಾಸ್ ಆಗಕ್ ಬಿಡಲ್ಲ. ಎತ್ಕೊಂಡು ಹೊರಟೋಗುತ್ತೆ ಬಂದಿ. ನಾವು ಅನ್ಕೊಂತೀವಿ ಒಂದೇ ಇರೋದು ಅಂತ. ಗಾಡ್ ಪ್ರಾಮಿಸ್ ತುಮಕೂರಲ್ಲಿ ಒಂದಿಲ್ಲ, ಜಾಸ್ತಿನೇ ಇದೆ. ಅದ್ ನಮಗ್ ಗೊತ್ತಾಗಲ್ಲ ಅಷ್ಟೇನೆ. ಈಗ ನಮ್ ಸ್ನೇಹಿತರು ಆಚೆ ಈಗ 1-2-3 ಕಿಲೋಮೀಟರ್ ಆಚೆ ಸಾಕಿದ್ದಾರೆ. ಅವ್ರು ಹೇಳ್ತಾರೆ ನಮ್ಮ ಹತ್ರ ಶಿಖರ ಎತ್ಕೊಂಡೋಯ್ತು ಅಂದಾಗ ಅದೇ ಟೈಮಲ್ಲಿ ನಮ್ಮ ಏರಿಯಾದಲ್ಲೂ ಒಂದು ಎತ್ಕೊಂಡೋಗಿರುತ್ತೆ. ಅದರಿಂದ ನಮ್ಮ ಪ್ರಕಾರ ಪ್ರಾಬ್ಲಮ್ ತುಮಕೂರಲ್ಲಿ ಮೇನ್ ಪ್ರಾಬ್ಲಮ್ ಬಂದು ಶಿಖರ ಕಾಟ ಸರ್. ಎಲ್ಲಾರು ಒಳ್ಳೆ ಟೈಮ್ ಬಿಡ್ತಾರೆ, ಎಲ್ಲರ ಹತ್ರನು ಒಳ್ಳೆ ಅಕ್ಕಿಗಳಿದೆ. ಬಟ್ ಏನಂದ್ರೆ ಶಿಖರ ಕಾಟ ಜಾಸ್ತಿ ಆಗಿದೆ ತುಮಕೂರಲ್ಲಿ. ಮೇನ್ ಪಾಯಿಂಟ್ ಅಂದ್ರೆ ನಮ್ಗೆ ದೇವನಹಳ್ಳಿ ಇದೆಲ್ಲ ಏರ್ಪೋರ್ಟ್, ಅಲ್ಲಿಂದ ಶಿಖರಗಳನ್ನ ಎಲ್ಲ ತಾಮಂದ್ ಬಿಟ್ಟಿದ್ದಾರೆ ಅಂತ ಮಾಹಿತಿ. ನಿಜಾನ ಸುಳ್ಳು ನಮಗೂ ಗೊತ್ತಿಲ್ಲ. ಅಲ್ಲಿ ಜಂಗ್ಲಿಗಳನ್ನ ಓಡ್ಸಕ್ಕೆ ಬಿಟ್ಟಿದ್ದಾರೆ ಅಂತ ಮಾಹಿತಿ. ಅಲ್ಲಿ ಮರಿ ಮಾಡಿ ಈ ಕಡೆ ಡಿಸ್ಪ್ಯಾಚ್ ಆಗಿದೆ. ಇಲ್ಲಿ ಸಿದ್ಧಗಂಗೆ ಬೆಟ್ಟ ಇರ್ಬೋದು, ದೇವರಂದುರ್ಗ ಬೆಟ್ಟ ಇರ್ಬೋದು, ಆಮೇಲೆ ಇದ್ರದ್ದು ಹಿರೇಳ್ಳಿತ ಒಂದು ಬೆಟ್ಟ ಇದೆ, ಅಲ್ಲಿರ್ಬೋದು, ಎಲ್ಲ ಲ್ಯಾಂಡ್ ಆಗಿದೆ ಅಲ್ಲಿ. ಆಮೇಲೆ ದೇವರಂದುರ್ಗ ಬೆಟ್ಟದಲ್ಲಿ ಕಣ್ಣಾರೆ ನೋಡಿದೀವಿ, ಮರಿ ಮಾಡಿರೋದು ನೋಡಿದೀವಿ. ಅದು ನಮ್ಗೆ ತುಮಕೂರಲ್ಲಿ ಮೇನ್ ಎಫೆಕ್ಟೇ ಶಿಖರ. ಸರ್ ಇನ್ನೊಂದೇನಂತ ಹೇಳಿದ್ರೆ ವಿಷಯಕ್ಕೆ ಬಂದ್ಬಿಡ್ತೀನಿ ಇವಾಗ. ಸರ್ ನೀವು ಈ ಲಾಫ್ಟ್ ಅಂತ ಮಾಡಿದ್ದು ಯಾವಾಗ ಸರ್? ಸರ್ ಈ ಲಾಫ್ಟ್ ಅಂತ ಮಾಡಿದ್ದು ಇವಾಗ 2ನೇ ವರ್ಷ ಸರ್. 2ನೇ ವರ್ಷ. ಮುಂಚೆ ಎಲ್ಲ ಬೇರೆ ಬೇರೆ ಕಡೆ ಬಿಟ್ಟಿದೀವಿ. ಮೇನ್ ಬಂದು ಈಗ ತಾಮ್ರ ಲಾಫ್ಟ್ ಅಂದ್ರೆ ಇವರೇ ಓನರು, ಜಾಗದ ಓನರ್ ಇವರೇ, ದಾವಡಿ ಓನರ್ ಇವರೇ. ಇವರು ನಮ್ಗೆ ಚಾನ್ಸ್ ಕೊಟ್ರು. ಅಲ್ಲಿ ಇಲ್ಲಿ ಯಾಕೆ ಬಿಡ್ತೀರಾ, ನಮ್ಮನೆ ಮೇಲೆ ಬಿಡ್ರಿ ಅಂತೇಳಿ ಮಂದಣ್ಣವರಿಗೆ ಹೇಳಿದ್ರು. ಇವ್ರನ್ನು ಐವೇರಿ ಎಲ್ಲ ಮಾಡಿಸಿದ್ರು. ಅದನ್ನ ನೋಡ್ಕೊಂಡು 2 ವರ್ಷದಿಂದ ಇಲ್ಲಿ ಬಿಡ್ತಾ ಇದ್ದೀವಿ.
ಹೋದ ವರ್ಷ ಬಿಟ್ಟಿದ್ವಿ. ಹೋದ ವರ್ಷ ಇನ್ನು ಹೊಸ ಇದು ಕಲಿಕೆ ಇದೆ, ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಜಾಗ ಸಿಕ್ಕಿರ್ಲಿಲ್ಲ ಕರೆಕ್ಟ್ ಆಗಿ. ಆಮೇಲೆ ಇಲ್ಲಿ ಇನ್ನೊಂದು ನಮ್ಮ ಏರಿಯಾದಲ್ಲಿ ಎಲ್ಲ ಹುಡುಗರು ಜಾಸ್ತಿ ದಾಬಡಿಗಳು ಜಾಸ್ತಿ ಇದೆ, ಅದೊಂದು ಕಾಟ ನಮ್ಗೆ. ಎಲ್ಲ ಜೊತೆಲೆ ಆಡ್ಬಿಡ್ತವೆ ಅಕ್ಕಿಗಳು ಉಡಾನಿಗೆ ಬಿಟ್ರೆ ಅಂತೇಳಿ ನಾವು ಸಪ್ರೇಟ್ ಜಾಗ ಹುಡುಕ್ತಾ ಇದ್ವಿ. ಯಾವ್ದು ದೂರ ಬೇಕು, ಸ್ವಲ್ಪ ಯಾರು ಟಚ್ ಆಗ್ದಲೆ ಆ ತರ ಇವ್ರು ಜಾಗ ಕೊಟ್ರು. ಮುಂದಣ್ಣವರು ಸಾಥ್ ಕೊಟ್ರು. ಎಲ್ಲ ಅವರೇ ಮೇಂಟೆನೆನ್ಸ್ ಎಲ್ಲ ಅವರೇ ಮಾಡೋದು, ಅಕ್ಕಿ ಬಿಡೋದು ಅವರೇನೆ. ಆಮೇಲೆ ಇನ್ನೊಂದ್ ಇಬ್ರು ಇದಾರೆ ಹುಡುಗರು, ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಅವರು ಬಂದಿಲ್ಲ. 2 ವರ್ಷ ಆಗಿದೆ ಸರ್ ಇಲ್ಲಿಗೆ. ಹೋದ ವರ್ಷ ಸ್ವಲ್ಪ ಇನ್ನು ಕಮ್ಮಿನಿಂಗು ಸ್ವಲ್ಪ ನಿಧಾನಕ್ಕೆ ಜೋಡಿಸ್ಕೊಂತ ಇದ್ವಿ. ಈ ವರ್ಷದಿಂದ ಸ್ವಲ್ಪ ಫಾರ್ಮ್ಗೆ ಬಂದಿದೀವಿ ಸರ್. ಇನ್ನೊಂದೇನಂತ ಹೇಳಿದ್ರೆ, ಈ ಒಂದು ಇವಾಗ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ಸಾಕಷ್ಟು ಇದು ಹೊಸ ದಾವಡಿ, ಇದು 2ನೇ ವರ್ಷ ಅಂತ ಹೇಳಿದ್ರೆ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರಿ. ಏನ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಕ್ಕಿಗಳಲ್ಲಿ? ಸರ್ ಎಕ್ಸ್ಪೀರಿಯನ್ಸ್ ನಾವು ಬೇರೆ ಕಡೆ ಎಲ್ಲ ಬಿಟ್ಟಿದೀವಿ ಸರ್. ಬೇರೆ ಕಡೆ ಎಲ್ಲ ದಾಬಡಿ ಮಾಡಿ ಎಲ್ಲ ಕಡೆ ಬಿಟ್ಟಿದೀವಿ. ನಮ್ಗೆ ಮೇನ್ ಜಾಗ ಬೇಕಿತ್ತು ನಮ್ಗೆ. ಈಗ ಎಕ್ಸಾಂಪಲ್ ನಮ್ ಬ್ರದರ್ ಇನ್ನೊಬ್ರು ಇದ್ರು, ಜುಲ್ಲೋಣ ಅಂತ, ತುಮಕೂರಲ್ಲಿ ಫುಲ್ ಫೇಮಸ್ ಅವರು. ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಅವರೇ ನಮ್ಗೆ ಎಲ್ಲ ಟ್ರೈನಿಂಗ್ ಎಲ್ಲ ಅವರೇ ಹೇಳ್ಕೊಡ್ತಿದ್ದು. 7 ಗಂಟೆ 8 ಗಂಟೆ ಅವ್ರ ಜೊತೆ ಸೇರ್ಕೊಂಡ್ ಬಿಟ್ಟಿದೀವಿ. ಅವರು ಈಗ 2-3 ವರ್ಷದಿಂದ ಸೌದಿಗೆ ಹೋಗ್ಬಿಟ್ರು. ಸೌದಿಗೆ ಹೋಗೋದ ನಾವು ಡ್ರಾಪ್ ಆಗ್ಬಿಟ್ವಿ, ಎಲ್ಲೂ ಜಾಗ ಇಲ್ದಲೆ. ಈ ಒಂದು ಅಕ್ಕಿ ಶೋಕಿ ಅಂತ ಬಂದಾಗ ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟವರು ಲಾಂಗ್ ಟೈಮ್ ಅಂತ ನಿಮ್ಮೊಂದು ಅನುಭವದಲ್ಲಿ ಬಿಟ್ಟಿದ್ದೀರಾ? ನಮ್ಮ ಅನುಭವದಲ್ಲಿ ನಾವು ಲಾಂಗ್ ಟೈಮ್ ಅಂತ ಒಂದು 7-8 ಗಂಟೆ ಬಿಟ್ಟಿದ್ದೀವಿ ಸರ್. ಉಡಾನ್ಗೆಲ್ಲ ಆಡಿದೆ, ಟೂರ್ಲಿಮೆಂಟ್ ಆಡಿಲ್ಲ ಅಷ್ಟೇನೆ. ಸೀಲ್ಗೆ ಬಿಟ್ಟಾಗ ಆಡಿಲ್ಲ, ಬೇರೆ ಟೈಮಲ್ಲೆಲ್ಲ ಆಡಿದೆ. ಒಳ್ಳೊಳ್ಳೆ ಅಕ್ಕಿಗಳನ್ನ ಶಿಖರ ಎತ್ಕೊಂಡೋಗಿದೆ. ಸೆಟ್ಟಿಂಗ್ ಅಲ್ಲಿ 12 ಗಂಟೆ 13 ಗಂಟೆ ಆಡಿರೋ ಅಕ್ಕಿಗಳನ್ನ ಉಡಾನ್ ಎಲ್ಲ ಮಾಡ್ಕೊಂಬಂದು ಇನ್ನೇನು ಸೀಲಿಗೆ ಬಿಡ್ಬೇಕು ಅನ್ನೋ ಟೈಮಲ್ಲಿ ಕಳ್ಕೊಂಡಿರೋದು ಇದೆ. ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಹೇಳಿ ಸರ್. ಉಡಾನ್ ಸೆಟ್ ಮಾಡಬೇಕಾದ್ರೆ 7-8 ಗಂಟೆ ಆಡಿಸ್ತೀರಾ. ಆ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾಕೆ ಸೀಲ್ ಕಟ್ಟೋ ಟೈಮಲ್ಲಿ 7-8 ಗಂಟೆ ನಿಮ್ಮ ಅಕ್ಕಿ ಆಡಲಿಲ್ಲ? ಸರ್ 7-8 ಗಂಟೆ ಆಡಿಲ್ಲ ಅಂದ್ರೆ ನಾವು ಆ ಅಕ್ಕಿನ ಕಳ್ಕೊಂಡ್ಬಿಟ್ಟಿರ್ತೀವಿ ಸರ್, ಶಿಖರಾಗೆ ಲಾಕ್ ಆಗ್ಬಿಟ್ಟು. ಮೇನ್ ಅದೇನೆ ನಮ್ಗೆ. ಇನ್ನೇನ್ ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಉಡಾನ್ ಸೆಟ್ ಮಾಡೋ ಟೈಮಲ್ಲಿ 7-8 ಗಂಟೆ ನೀವು ಅಕ್ಕಿ ಬಿಟ್ಟಿದ್ದೀರಿ ಅಂತ ಹೇಳಿದ್ರಿ. 7-8 ಗಂಟೆ ಉಡಾನಿಗೆ ಬೇಕಾದ್ರೆ ಸಾಕಷ್ಟು ಜನಗಳ ಹತ್ರ ನಾನು ಕೇಳ್ಪಟ್ಟಿದ್ದೀನಿ, ಉಡಾನಲ್ಲಿ ನಮ್ಮ ಅಕ್ಕಿ 10 ಅವರ್ ಆಡ್ತು, 11 ಅವರ್ ಆಡ್ತು, 12 ಅವರ್ ಆಡ್ತು ಅಂತ ಹೇಳ್ತಾರೆ. ಅದೇ ಸೀಲ್ ಕಟ್ಟಿದಾಗ ನಿಮ್ಮ ಅಕ್ಕಿ ಏನಕ್ಕೆ ಆಡ್ಲಿಲ್ಲ ಅನ್ನೋ ಒಂದು ಕ್ವಶನ್ ಮಾರ್ಕ್ ನನ್ನಲ್ಲಿ. ಯಾಕಂದ್ರೆ ನಿಮ್ಮಂತ ಒಂದ್ ವಾರ ಮುಂಚೆ ನಾವು ಅಕ್ಕಿ ಬಿಟ್ಟಿದ್ರು. ಹೌದು. ಒಂದ್ ವಾರ ಇತ್ತು. ಹೌದು. 9 ಗಂಟೆ 20 ನಿಮಿಷ ಅಕ್ಕಿ ಆಡಿತ್ತು. ಹೌದು. ಸೀಲ್ಗೆ ಒಂದ್ ವಾರ ಆದ್ಮೇಲೆ ಬಿಟ್ಟೆ. ಅಕ್ಕಿ ಆಡ್ಕೊಂಡೇನೆ ಇತ್ತು. ಶಿಖರ ಬಂದು ಅಟ್ಟಾಡಿಸ್ಬಿಡುದು. ಹಂಗೂ ನಮ್ಗೆ ಸಾಥ್ ಕೊಟ್ಟಿ ಅಕ್ಕಿ ನಮ್ಮ ಅಕ್ಕಿ ಆಡ್ಕೊಡು. 7:30 ಗಂಟೆ ಆಡಿ ಬಂದು ಕುತ್ಕೊಂಡು ಫಿನಿಶ್ ಮಾಡಿ ಶಿಖರ ಕಾಟಿಂದ ಇಲ್ಲ ಅಕ್ಕಿ ಬಿಡೋದ. ಅಲ್ಲ ಅದು ಒಪ್ಕೊಳ್ತೀನಿ. ನೀವು ಹೇಳಿದ ಕ್ವಶನ್ಗೆ ಹೇಳಿದ ಕ್ವಶನ್ ಅರ್ಥ ಆಯ್ತು ನಮ್ಗೆ. ನೀವು ಕೇಳಿದ ಕ್ವಶನ್ ಅರ್ಥ ಆಯ್ತು ನಮ್ಗೆ. ಮಾಮೂಲಿ ಉಡಾನಲ್ಲಿ ಸೆಟ್ಟಿಂಗ್ ಮಾಡ್ಬೇಕಾದ್ರೆ ಆಡಿದೆ ಅಂತ ಹೇಳ್ತಿರಲ್ಲ ಸರ್. ಸೆಟ್ಟಿಂಗ್ ಆಡೋ ಟೈಮಲ್ಲೇನೆ ನಮ್ಗೆ ಶಿಖರ ಕಟ್ಟಗಳು ಸ್ಟಾರ್ಟ್ ಆಗುತ್ತೆ. ಅಟ್ಯಾಕ್ ಮಾಡೋದಾಗ್ಲಿ, ಓಡಿಸೋದಾಗ್ಲಿ, ಮೇಲ್ಗಡೆ ಭಯ ಪಡಿಸೋದಾಗ್ಲಿ ಆಗುತ್ತೆ. ಬಟ್ ನಾವು ಅಕ್ಕಿ ಸೀಲಿಗೆ ಬಿಟ್ಟಾಗ ಏನಾಗುತ್ತೆ, ಒಂದು ಹದ್ದು ಬಂದು ಒಂದ್ ಸ್ವಲ್ಪ ಚಮಕ್ ಕೊಟ್ರು ಅಕ್ಕಿಗಳು ಕೆಳಗೆ ಬಂದ್ಬಿಡುತ್ತೆ ಒಂದು. ಆಮೇಲೆ ನಾವು ಉಡಾನಿಗೆ ಸೆಟ್ ಮಾಡ್ಕೊಂಡ್ ಬಂದ್ರೆ ಅಕ್ಕಿ ಕರೆಕ್ಟ್ ಆಗಿ ನಮ್ಗೆ ಸೀಲ್ ಹತ್ರ ಬಂದಾಗ ಎತ್ಕೊಂಡು ಹೋಗಿರುತ್ತೆ. ನಮ್ಗೆ ಎಷ್ಟು ದಿವಸ ಬಾಕಿ ಇರುತ್ತೆ, 2 days 3 days 2-3 ದಿವಸ ಬಾಕಿ ಇರುತ್ತೆ. ಅದ್ರಲ್ಲಿ ನಾವ್ ಯಾವ ಅಕ್ಕಿ 7-8 ಗಂಟೆ ಸೆಟ್ ಮಾಡಿ ಬಿಡಕ್ಕಾಗುತ್ತೆ? ಆ 2 ದಿವಸದಲ್ಲಿ ಅದ್ರ ಹಿಂದೆಗಡೆ ಯಾವ್ದು ಕೈಗೆ ಬಂದಿರುತ್ತೆ ಅದನ್ನ ಎತ್ತಿ ಬಿಡಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಬಿಟ್ಟಿದೀವಿ ನಾವು 6 ಗಂಟೆ 7 ಗಂಟೆ ಬಿಟ್ಟಿದೀವಿ. ನಾವ್ ಇಲ್ಲ ಅಂತ ಹೇಳ್ತಿಲ್ಲ, ಪ್ರೂಫ್ ಸಮೇತ ಇದೆ. ಆ ಹಿಂದಿನ ದಿವಸ ಎತ್ಕೊಂಡೋಗಿರೋ ಅಕ್ಕಿ ಅದು ಇದ್ದಿದ್ರೆ ಅದು ಸೀಲ್ ಹಾಕಿಸ್ಕೊಳಕ್ಕೆ ಆಗ್ತಿಲ್ಲ. ಕಾರಣ ಮೀನ್ ಶಿಖರ ಕಾಟ ಇಲ್ಲಿ ಅಂತ ತುಮಕೂರಲ್ಲಿ ಪ್ರಾಬ್ಲಮ್ ಇದೆ. ಸ್ನೇಹಿತರೆ, ಯಾಕೆ ಈ ಪ್ರಶ್ನೆ ನಾನು ಕೇಳಿದೆ ಅಂತ ಹೇಳಿದ್ರೆ, ಯಾಕಂದ್ರೆ ಸಾಕಷ್ಟು ಒಂದು ದಾವಡಿಗಳಿಗೆ ಹೋದಾಗ ಒಂದೇ ಒಂದು ಹೇಳೋದೇನಂತ ಹೇಳಿದ್ರೆ, ಸರ್ ಉಡಾನ್ ಸೆಟ್ ಟೈಮಲ್ಲಿ ನಮ್ದು 7-8 ಗಂಟೆ 10 ಗಂಟೆ 11 ಗಂಟೆ ಎಲ್ಲ ಪಾಸ್ ಆಗಿತ್ತು. ಬಟ್ ಆದ್ರೆ ಸೀಲ್ಗೆ ಅಂತ ನಾವು ಇದು ಮಾಡಿದಾಗ 2 ಅವರ್ 3 ಅವರ್ ಆಡಿ ಅಕ್ಕಿ ಫಿನಿಶ್ ಮಾಡಿದೆ ಅಂತ ಹೇಳ್ತಾರೆ. ನಾನೇನು ಹೇಳಿದೆ ಅಂತ ಹೇಳಿದ್ರೆ, ನಂದೊಂದು ಕ್ವಶನ್ ಏನಂತ ಹೇಳಿದ್ರೆ, ಉಡಾನ್ ಸೆಟ್ ಮಾಡೋ ಟೈಮಲ್ಲಿ ಅಷ್ಟು ಲಾಂಗ್ ಟೈಮ್ ಮಾಡಿದಂಥ ಅಕ್ಕಿ ಸೀಲ್ಗೆ ಬರೋಂಥ ಟೈಮಲ್ಲಿ ಏನು ಪ್ರಾಬ್ಲಮ್ ಮಾಡ್ಕೊಂಡ್ರು, ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ತಾ ಹೊರಟಿದ್ದೀನಿ. ಅದಕ್ಕೋಸ್ಕರ ಈ ಪ್ರಶ್ನೆನ ಇವರಲ್ಲಿ ನಾನು ಕೇಳಿದ್ದು. ನಿಮಗೂ ಏನಾದರೂ ಇದರಲ್ಲಿ ಉತ್ತರ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನೀವು ಉತ್ತರನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಇದು ನಂದೊಂದು ಕ್ವಶನ್ ಮಾರ್ಕ್ ಇದೆ. ಅಂದರೆ ತುಮಕೂರಿಗೆ ಅಂತಲ್ಲ, ಇದು ಇಡೀ ಎಂಟೈರ್ ಕರ್ನಾಟಕದಲ್ಲೇ ಸಾಕಷ್ಟು ನೀವು ಕೇಳಿರ್ಬೋದು. ಉಡಾನ್ ಸೆಟ್ ಮಾಡೋ ಟೈಮಲ್ಲಿ ನಮ್ದು ಲಾಂಗ್ ಟೈಮ್ ಆಡಿದೆ, 7-8 ಗಂಟೆ ಆಡ್ಬಿಡ್ತು. 7-8 ಗಂಟೆ ಅಂದರೆ ಉಡಾನ್ ಸೆಟ್ ಮಾಡೋ ಟೈಮಲ್ಲಿ 7-8 ಗಂಟೆ ಆಡ್ತು ಅಂತ ಹೇಳಿದ್ರೆ ಅದು ಮಿನಿಮಮ್ ಅಂದ್ರೂ ಒಂದು 8ರಿಂದ 9 ಅಂದರೆ ಇನ್ನೂ 2 ಅವರ್ ಎಕ್ಸ್ಟ್ರಾ ಮಾಡಿಬಿಟ್ಟು ಅದು ಸೀಲ್ಗೆ ಕುತ್ಕೋಬೇಕೆ ಹೊರತು ಅದಕ್ಕಿಂತ ಕಡಿಮೆ ಕುತ್ಕೋತು ಅಂತ ಹೇಳಿದ್ರೆ ಇವ್ರು ಎಲ್ಲೋ ಒಂದು ಟೈಮಲ್ಲಿ ಉಡಾನ್ ಸೆಟ್ ಮಾಡೋ ಟೈಮಲ್ಲಿ ಎಲ್ಲೋ ಒಂದು ಕಡೆ ಗಲ್ತಿ ಮಾಡಿದ್ದಾರೆ ಅಂತ ನನ್ನೊಂದು ಅಭಿಪ್ರಾಯ.
ಇದಕ್ಕೇನಾದ್ರು ಉತ್ತರ ನಿಮ್ಮಲ್ಲಿ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಇದಕ್ಕೆ ಏನ್ ಸೊಲ್ಯೂಷನ್ ಅಂತ ನೀವು ಹೇಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸರ್ ವಿಷಯಕ್ಕೆ ಬಂದ್ಬಿಡ್ತೀನಿ. ಇವಾಗ ಏನಂತ ಹೇಳಿದ್ರೆ ನಿಮ್ ಪ್ರತಿಯೊಂದು ಏನಂತ ಹೇಳಿದ್ರೆ ಈ ಅಕ್ಕಿ ಎಲ್ಲಾರು ನೀವೇನಿದ್ದೀರಾ ಇವಾಗ ನಿಮ್ಮ ಒಂದು ಟೀಮ್ ಅಲ್ಲಿ ನಾನು ಪ್ರತಿಯೊಬ್ಬರಿಗೂ ಕೇಳೋದು ಒಂದೇ ಮಾತು. ಈ ಒಂದು ಪಾರಿವಾಳ ಶೋಕಿ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಒಬ್ರು ಗುರು ಅಂತ ಇರ್ಲೇಬೇಕು. ನನ್ಗೇನಂತ ಹೇಳಿದ್ರೆ ಒಬ್ಬೊಬ್ರಿಗೂ ಒಂದೊಂಥರ ಗುರುಗಳು ವಿದ್ಯೆನ ಹೇಳ್ತಾ ಇರ್ತಾರೆ. ಅದಕ್ಕಿಂತ ಮುಂಚೆ ನಿಮ್ಗೆ ನಿಮ್ಮ ಒಂದು ಇದ್ರಲ್ಲಿ ಇಲ್ಲ ಎಲ್ಲರಿಗೂ ಸೇರಿ ಒಬ್ಬರೇ ಗುರುನ ಇಲ್ಲ ನಿಮ್ ಗುರು ಹೆಸರನ್ನ ನೀವು ದಯವಿಟ್ಟು ಪ್ರತಿಯೊಬ್ರು ಹೇಳ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಸರ್ ಅವ್ರವ್ರ ಗುರುಗಳು ಇದ್ದಾರೆ. ಓಕೆ. ಒಬ್ರು ಕಲ್ತಿ ಅಲ್ಲೂ ಅವ್ರ ಜೊತೆ ಎಲ್ಲ ಡ್ಯೂಟಿ ಮಾಡಿ ಬಂದಿದ್ದಾರೆ. ಓಕೆ. ಈಗ ಎಲ್ಲ ಸ್ನೇಹಿತರಾಗಿ ಒಂದ್ ಜೊತೆ ಸೇರಿದೀವಿ. ಓಕೆ. ಆ ತರ ಆಗಿ ಎಲ್ಲರಿಗೂ ಅವ್ರವ್ರದೇ ಗುರುಗಳಿದ್ದಾರೆ. ಇವಾಗ ಏನಂತ ಹೇಳಿದ್ರೆ ನೀವು ಎಲ್ಲಾನು ಕುತ್ಕೊಂಡು ಮಾತಾಡಿದಾಗ ಒಂದು ಶೇರ್ ಅಂತ ಮಾಡಿರ್ತೀರಾ. ಹೌದು. ಒಬ್ರು ಒಳ್ಳೆ ಗುರು ಅಂದ್ರೆ ಒಂದು ಇವಾಗ ನನಗಾಗಿರ್ಬೋದು ನಿಮ್ಗಾಗಿರ್ಬೋದು ಅವ್ರಿಗಾಗಿರ್ಬೋದು ಬಟ್ ಒಳ್ಳೆ ಶೋಕ್ದಾರರು ಇವರು. ಒಂದು ಒಳ್ಳೆ ಶೋಕಿ ಇದೆ ಇವರಲ್ಲಿ, ಇವ್ರ ವಿದ್ಯೆ ಗೊತ್ತಿದೆ, ಇವ್ರು ಆಡಿಸಿದ್ದಾರೆ, ಒಂದು ಒಳ್ಳೆ ತಳಿ ಮಾಡಿದ್ದಾರೆ ಅನ್ನೋದನ್ನ ಹೆಸರನ್ನ ಹೇಳ್ಬೇಕು ಅಂದ್ರೆ ತುಮಕೂರು ಲಿಮಿಟ್ಸ್ಗೆ ಯಾರು ಗುರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಆ ಲೆಕ್ಕದಲ್ಲಿ ರೇಮತ್ ಅಣ್ಣ. ಓಕೆ. ಒಳ್ಳೆ ಅಕ್ಕಿ ಅಂತ ಯಾರು ಗಿರೇಬಾದ್ ಅಕ್ಕಿ ಅಂತ ತೋರಿಸಿದವರು. ಓಕೆ. ತುಮಕೂರಲ್ಲಿ ಅವರಿಗೆ ತೋರಿಸಿರೋದು. ಓಕೆ. ಅವ್ರು ಕೊಟ್ಟರು ಅಕ್ಕಿ ನಾನು ಆಡಿದ್ದೆ ಚಿಕ್ಕ ಹುಡುಗ ಅವಾಗ ನಾನು. ಓಕೆ. ಒಳ್ಳೆ ಒಳ್ಳೆ ಅಕ್ಕಿ ಕೊಟ್ರು. ಅಕ್ಕಿ ಏನಂತ ತೋರಿಸ್ಕೊಟ್ರು ಅವರು. ಹಾಗಾಗಿ ನಾವು ಅಕ್ಕಿ ಶೋಕಿ ಬಂದೆ. ಓಕೆ. ರೇಮತ್ ಅಣ್ಣ ಇವಾಗ ಎಲ್ಲಿದ್ದಾರೆ ಸರ್? ಇದಾರೆ, ಒಂಚೂರು ಹುಷಾರಿಲ್ಲ ಅದಕ್ಕೆ ಅವ್ರಿಗೆ. ಇವಾಗ ಅವ್ರು ಅಕ್ಕಿ ಶೋಕಿ ಮಾಡ್ತಾ ಇದಾರ ಸರ್? ಇದ್ದಾರೆ. ಎಷ್ಟಕ್ಕೆ ಇಟ್ಟಿದ್ದಾರೆ ಸರ್ ಇವರು? ಸುಮಾರಾಗಿ ಅಕ್ಕಿ ಇಕ್ಕೋರೆ, ಸುಮಾರಾಗಿ ಹುಡುಗರಿಗೆ ಅಕ್ಕಿ ಶೋಕಿ ಏನಂತ ತೋರಿಸ್ಕೊಟ್ಟವ್ರೆ, ಕೊಟ್ಟವ್ರೆ ಅಕ್ಕಿ. ಪರವಾಗಿಲ್ಲ, ಶೋಕಿ ಮಾಡಿಸ್ತಾರೆ ಅವರು. ಒಳ್ಳೆ ಒಳ್ಳೆ ಅಕ್ಕಿ ಕೊಟ್ಟವ್ರೆ ಜನರಿಗೆ. ಸರ್ ಇದು ನನಗೆ ಒಂದು ಅರ್ಥ ಆಗ್ಲಿಲ್ಲ. ಒಳ್ಳೊಳ್ಳೆ ಅಕ್ಕಿ ಅಂದ್ರೆ ಏನ್ ಸರ್ ಅದು? ನಮ್ಗೆ ಗೊತ್ತಿಲ್ಲ ಅಕ್ಕಿ ಬಗ್ಗೆ. ನಾವು ಟಪಾಲ್ ಗುಡ್ಡು ಸಾಕೊಂಡಿದ್ವಿ ಚಿಕ್ಕ ಚಿಕ್ಕ ಹುಡುಗರಲ್ಲಿ. ಅವಾಗ ಈ ಅಕ್ಕಿ ಎಲ್ಲ ಗಿರೇಬಾದ್ ಅಕ್ಕಿ ಇದು ಸಾಕು, ಇದಾಡ್ತೈತೆ ಅಂತ ತೋರಿಸ್ಕೊಟ್ಟಿರೋರು. ಓಕೆ. ಏನದ ಇವಾಗ ನೀವು ಅವ್ರ ಹತ್ರ ಒಂದು ಪಾಠನ ಕಲ್ತಿದ್ದೀರಿ ಅಂತ ಹೇಳ್ಕೊಂತೀರಾ, ಅವ್ರು ನಿಮ್ಗೆ ಅಕ್ಕಿ ಕೊಟ್ಟಿದ್ದಾರೆ. ಇವಾಗ ಒಂದು ಒಳ್ಳೆ ಗಿರೇಬಾಜ್ ಅಂತ ಅಕ್ಕಿ ಬಂದಾಗ ಅದರಲ್ಲಿ ನೋಡ್ಬೇಕಾದಂತ ಸಿಂಪ್ಟಮ್ಸ್ಗಳು ಏನೇನು ಸರ್? ಇದು ಒಂದು ಒಳ್ಳೆ ಅಕ್ಕಿ ಇವತ್ತು ಬಿಟ್ರೆ ಇವತ್ತು ಕಮ್ಮಿ ಅಂದ್ರೆ ಒಂದು 5 ಅವರ್ ಆಡುತ್ತೆ ಅನ್ನ ಒಂದು ಅಕ್ಕಿ ಒಂದು ಕ್ವಾಲಿಟಿನ ನಾನು ನೋಡ್ತೀನಿ ಈ ಅಕ್ಕಿಲಿ ಅಂತ ಹೇಳಿದ್ರೆ ಅದರಲ್ಲಿ ನೀವು ಏನ್ ನೋಡ್ತೀರಾ ಸರ್? ಸರ್ ಅದೇ ರೆಕ್ಕೆ ನೋಡ್ತೀವಿ, ಬಾಡಿ ಪ್ಯಾಟರ್ನ್ ನೋಡ್ತೀವಿ ಅಕ್ಕಿದು. ಓಕೆ. ಕಣ್ಣು ನೋಡ್ತೀವಿ. ಓಕೆ. ಕಣ್ಣು ದಾಟ್ಸ್ ಹೆಂಗೈತೆ ಅಂತ ನೋಡ್ತೀವಿ. ಅಕ್ಕಿ ಮಿಕ್ಸಿ ಸತಿ ಅಬ್ಸರ್ವ್ ಮಾಡಿ ನೋಡಿದ್ರೆ ದಾಡತೈತೆ ಇಲ್ಲ ಅಂತ ಗೊತ್ತಾಗ್ಬಿಡ್ತೈತಿ. ಓಕೆ. ಇವಾಗ ಇನ್ನೊಂದು ಏನಂತ ಹೇಳಿದ್ರೆ ಅವರು ಒಂದು ಅಕ್ಕಿನ ಕ್ವಾಲಿಟಿ ಬಗ್ಗೆ ಹೇಳ್ಕೊಟ್ರು. ಒಂದು ಅಕ್ಕಿನ ಒಂದು ಒಳ್ಳೆ ಒಂದು ಆರೋಗ್ಯವಾಗಿ ಇಡಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಅಕ್ಕಿ ಆಡ್ಸೋದು ಒಂದೇ ಅಲ್ಲ, ಅಕ್ಕಿ ಸಾಕೋದು ಕೂಡ ತುಂಬಾ ಇಂಪಾರ್ಟೆಂಟು. ಒಂದು ಅಕ್ಕಿ ಏನಾದ್ರೂ ಅಕಸ್ಮಾತ್ ಏನಾದ್ರೂ ಒಂದು ಕಾಯಿಲೆ ಬಂತು ಇದು ಬಂತು ಅಂತ ಹೇಳಿದ್ರೆ ಅದರಲ್ಲಿ ನಿಮ್ ಗುರು ಏನಾದ್ರು ಹೇಳ್ಕೊಟ್ಟಿದಾರ ಇದು ಟ್ರೀಟ್ಮೆಂಟ್ ಮಾಡಿದ್ರೆ ಇದಕ್ಕೆ ಸರಿ ಹೋಗುತ್ತೆ ಅಂತ? ಈ ತರ ಮಾತ್ರೆ ಅಂತ ಎಲ್ಲ ಹೇಳ್ಕೊಟ್ರು. ಓಕೆ. ಮತ್ತೆ ಇನ್ನೊಂದು ಏನಂದ್ರೆ ಉಡಾನ್ ಸೆಟ್ ಮಾಡೋದು ತುಂಬಾನೇ ಒಬ್ಬ ಅಕ್ಕಿ ಶೋಕಿಗೆ ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಅಂದ್ರೆ ಕಷ್ಟ ಆಯ್ತಾ? ಅದ್ರಲ್ಲಿ ನಿಮ್ಗೂ ಉಡಾನ್ ಸೆಟ್ ಮಾಡೋದು ಹೇಳ್ಕೊಟ್ಟಿದಾರ? ಹೇಳ್ಕೊಟ್ಟಿದ್ದಾರೆ. ಓಕೆ ಸರ್. ಇವಾಗ ವಿಷಯಕ್ಕೆ ಬಂದ್ಬಿಡ್ತೀನಿ. ಒಂದು ಅಕ್ಕಿ ಅಂತ ಒಂದು ಕ್ವಾಲಿಟಿ ಅಕ್ಕಿ ಅಂತ ನಿಮ್ಮ ಒಂದು ಅನುಭವದಲ್ಲಿ ಯಾವ ರೀತಿಲಿ ನೋಡ್ತೀರಾ ಅಂತ ಒಂದು ಅಕ್ಕಿ ಬಿಟ್ಟು ತೋರಿಸಿ ಸರ್. ಯಾವುದೇ ಅಕ್ಕಿ ಆಗಿರ್ಬೋದು, ನಿಮ್ಮ ಒಂದು ಟೇಸ್ಟ್ ಅಲ್ಲಿ ಅಕ್ಕಿ ಇರೋದು ನಿಮ್ಮ ದಾವಡಿಲಿ ಇಷ್ಟು ಅಕ್ಕಿ ನಾನು ಆಲ್ರೆಡಿ ಇವಾಗ ಸ್ಕ್ರೀನಲ್ಲಿ ಹಾಕಿದ್ದೀನಿ, ವಿಡಿಯೋ ಓಡಿದೆ ಇವಾಗ, ಅರ್ಥ ಆಯ್ತಾ? ಅದರಲ್ಲಿ ನಿಮ್ಮ ಒಂದು ಟೇಸ್ಟ್ ಅಲ್ಲಿ ಅಕ್ಕಿ ಯಾವ್ದಂತ ನಿಮ್ ದಾವಡಿಯಿಂದನೇ ಇಟ್ಕೊಂಬಂದು ತೋರಿಸಿ ಸರ್. ಸರ್ ಅಕ್ಕಿ ಹೇಳಿದ್ರೆ ಈ ಅಕ್ಕಿ ಬಂದು ತೋರಿಸಿದಿರಾ ಇವಾಗ. ಈ ಅಕ್ಕಿಲಿ ಏನ್ ನೋಡ್ಬೇಕಾಗತ್ತೆ ಸರ್? ಈ ಅಕ್ಕಿ ಬಗ್ಗೆನೇ ಹೇಳಿ ಸರ್. ಇದ್ರಲ್ಲಿ ಏನ್ ನೋಡ್ಬೇಕಾಗತ್ತೆ ಸರ್? ಇದರಲ್ಲಿ ಇದು ಸೌಕತನ ಕೊಟ್ಟಿರೋದು ಸರ್. ಅಕ್ಕಿ ಇದು ಪಿಲಂಗ ತಿರುವಲು. ಓಕೆ. ಇದು ಅಕ್ಕಿ ನಮ್ಮ ಹತ್ರ ಆಡ್ತಿತ್ತು, ಬಾಜಿ ಜಾಸ್ತಿ ಆಯ್ತು, ಶಿಕ್ರು ಕಾಟಿಂದ ತಿರ್ಗಾ ಇದು ಅಕ್ಕಿ ಸಿಗಲ್ಲ ನಮ್ಗೆ ಈ ತರ ಅಕ್ಕಿ ಅಂತ ನಾನು ರಕ್ಕೆ ಹೊಡ್ಬಿಟ್ಟೆ. ಇದಕ್ಕೆ ಬಿಡಕ್ ಆಗಿಲ್ಲ, ಸೀಲ್ಗೆ ಬಿಡಕ್ ಆಗಿಲ್ಲ. ಇರ್ಲಿ ಇದು ಅಂತ ಬಿಟ್ಟಿಲ್ಲ ನಾನು. ಹಂಗಾಗಿ ಅಕ್ಕಿ ಸೀಲ್ಗೆ ಬಿಡಕ್ ಆಗಿಲ್ಲ. ಅಲ್ಲ ಅದೆಲ್ಲ ಓಕೆ, ನಾನು ಅದ್ರ ಬಗ್ಗೆ ನಾನು ಕೇಳ್ತಾನೆ ಇಲ್ಲ. ಇವಾಗ ಒಂದು ಕ್ವಾಲಿಟಿ ಅಕ್ಕಿ ಅಂದ್ರೆ ಈ ಅಕ್ಕಿ ಇವಾಗ ನೀವು ಹೇಳಿದ್ರಿ ಇದು ಆಡ್ತಾ ಇದೆ ಅಕ್ಕಿ ಅಂತ. ಈ ಅಕ್ಕಿ ಆಡುತ್ತೆ ಅನ್ನೋದಕ್ಕೆ ನೀವು ಇದ್ರಲ್ಲಿ ಏನ್ ಕ್ವಾಲಿಟೀಸ್ ನೋಡ್ತೀರಾ? ಇದು ನಾವು ರಕ್ಕೆ ನೋಡ್ತೀವಿ ಸರ್. ಓಕೆ. ಅದು ಬಾಲ ಪ್ಯಾಟರ್ನ್ ನೋಡಿ, ಆ ಶೋಲ್ಡರ್ ಉದ್ದ ಐತ್ ನೋಡಿ, ಆ ಶೋಲ್ಡರ್ ನೋಡಿ ಈ ಅಕ್ಕಿ ಆಡ್ಬೋದು, ಚೆನ್ನಾಗಿ ಕಾಣಿಸ್ತದೆ ಅಕ್ಕಿ ಆಡ್ಬೋದು ಅಕ್ಕಿ ಅಂತ. ಕಣ್ಣು ಹಿಂಗು ಡಾಟ್ಸ್ ಎಲ್ಲ ನೋಡಿ ಚೆನ್ನಾಗೈತೆ ಅಕ್ಕಿ ಅಂತ ಅವ್ರು ಕೊಟ್ರು. ಖುಷಿಯಿಂದ ನಮ್ಗೆ ತುಂಬಾ ಅಕ್ಕಿ ಕೊಟ್ಟವ್ರು ಅವರು. ಅಕ್ಕಿ ಕೊಟ್ಟಿದ್ ಯಾವ್ದು ಫ್ಲಾಪ್ ಆಗಿಲ್ಲ ಅವ್ರು. ಮಿನಿಮಮ್ ಅಂದ್ರೂ ಒಂದ್ 5 ಗಂಟೆ ಅಕ್ಕಿ ಆಗ್ತೈತೆ ಅವ್ರು ಅಕ್ಕಿ ಕೊಟ್ರೆ ನಮ್ಗೆ ಶೌಕದಾಣ.
ಹಂಗಾಗಿ ಅವ್ರ ಹತ್ರ ಅಕ್ಕಿ ತಗೊಂಡ್ ಬಂದು ನಾವು ಆಡ್ಸಿದೀವಿ, ಸೀಲ್ಗುನು ಬಿಟ್ಟಿದೀವಿ. ಇನ್ನೊಂದು ಚೀನಿ ಗಂಡ ಐತೆ ಅದನ್ನು ಕೊಡ್ಬೋದು. ಸರ್ ಇವಾಗ ಅಕ್ಕಿ ಕೈಲಿ ಹಿಡ್ಕೊಂಡಿದ್ದೀರಾ, ಈ ಅಕ್ಕಿಲಿ ನೀವ್ ಏನ್ ಕ್ವಾಲಿಟೀಸ್ ನೋಡ್ತೀರಾ ಸರ್? ಸರ್ ನಾನು ಅದೇ ಹೇಳ್ತಿದ್ದೀನಲ್ವಾ, ಈ ಶೋಲ್ಡರ್ ನೋಡಿ ಉದ್ದ ಇರ್ಬೇಕು, ಶೋಲ್ಡರ್ ಗರಿ ಇರ್ಬೇಕು, ಓಕೆ, ತಿರಿ ಈ ತರ ಇದ್ರೆ ಬಾಲ ಶಾಲ್ಟ್ ಒಳ್ಳೆ ಬಾಜಿ ಬರ್ತೈತಿ, ಹೆವಿ ಬಾಜಿ ಬರ್ತೈತಿ, ಕಂಟ್ರೋಲ್ ಮಾಡಿ ಬಿಡ್ಬೇಕು. ಹಂಗಾಗಿ ಬಾಜಿ ಇದ್ರೇನೆ ತಾನೇ ಅಕ್ಕಿ ಆಡೋದು. ಆ ಬಾಜಿ ಇರ್ತೈತಲ್ಲ ಅಂತ ನಾನ್ ನೋಡಿ ಅಕ್ಕಿ ಒಳ್ಳೆ ಅಕ್ಕಿ ಅಂತ ತಗೊಂಡ್ ಬಂದೆ ಸರ್. ಇವಾಗ ಅಕ್ಕಿಲಿ ಬಾಜಿ ಹೇಳಿದ್ರಿ, ಬಾಜಿಲಿ ಇವಾಗ ಯಾವ್ದ್ರ ನೋಡಿ ನೀವು ಬಾಜಿ ಹೇಳಿದ್ರಿ? ಈ ಬಾಲ ಆಯ್ತಲ್ಲ, ತುಂಡ ನೋಡಿ ಬಾಲ, ಈ ಬಾಲ, ಆಮೇಲೆ ಇದು ಗಡ್ಡ ಆಯ್ತಲ್ಲ ಸಣ್ಣದು, ಇದಕ್ ಬಾಜಿ ಜಾಸ್ತಿನೇ ಬರೋದು. ಇದು ನಂದು ಶೌಕಿಗೆ ನಾನು ನೋಡಿ ಇದು ನೋಡ್ತೀವಿ. ಆಮೇಲೆ ಇದು ಕಣ್ಣು ಐತಲ್ಲ ಫುಲ್ ದಾಡ್ತೈತೆ, ಆಮೇಲೆ ಸಣ್ಣದ್ ಜಪಾತ್ ಮಾಡ್ತೈತಲ್ಲ, ಹಂಗಾಗಿ ಇದು ಬಾಜಿ ಜಾಸ್ತಿ ಅಕ್ಕಿ. ಇದು ಹೆವಿ ಬಾಜಿ ಮಾಡ್ತೈತೆ, ಬಾಲ ಕಂಟ್ರೋಲ್ ಮಾಡ್ಕೊಂಡ್ರೆ ಬಾಲ ಗಟ್ಟಿ ಕಂಟ್ರೋಲ್ ಆಗ್ಬಿಡ್ತೈತೆ ಅಂತ ಅಕ್ಕಿ ತಾಂಡ್ ಬಂದೆ ನಾನು. ಅವ್ರೂ ಆಡ್ಸಿದ್ರು, ಇದು ಇಲ್ಲಿನೂ ತಾಂಡ್ ಬಂದು ಕಳ್ಳ ಮಾಡಿದೆ ನಾನು. ಸರ್ ನಿಮ್ ಸ್ನೇಹಿತರು ಹೇಳ್ತಾ ಇದ್ರು, ಒಂದು ಅಕ್ಕಿಲಿ ಏನಂತ ಹೇಳಿದ್ರೆ ಈ ಒಂದು ಇದು ನೋಡ್ತೀನಿ, ಒಂದು ರೆಕ್ಕೆ ನೋಡ್ತೀನಿ, ಮತ್ತೆ ಏನಂತ ಹೇಳಿದ್ರೆ ಚೆಸ್ಟ್ ನೋಡ್ತೀನಿ, ಮತ್ತೆ ಕಣ್ಣಲ್ಲಿ ನೋಡ್ತೀನಿ ಅಂತ ಹೇಳಿದ್ರು. ನಿಮ್ಮೊಂದು ಅನುಭವದಲ್ಲಿ ಈ ಅಕ್ಕಿ ಹೇಗೆ ಸರ್? ಆತರ ಫೆದರ್ ನೋಡ್ತೀವಿ, ಬಾಡಿ ಪ್ಯಾಟರ್ನ್ ನೋಡ್ತೀವಿ, ಸೇಮ್ ಕ್ವಾಲಿಟಿ ಎಲ್ಲ. ಈಗ ಉಡಾನ್ ಅಕ್ಕಿಗಳು ಯಾವ ತರ ಚೆಕ್ ಮಾಡ್ತವೆ, ನಾವು ಆ ತರ ಇದ್ ಮಾಡ್ಕೊಂತೀವಿ. ಓಕೆ, ಇವಾಗ ಏನಂತ ಹೇಳಿದ್ರೆ, ಇವಾಗ ನಾನು ಕೇಳೋದೇನಂತ ಹೇಳಿದ್ರೆ, ಇವಾಗ ಒಂದು ಅಕ್ಕಿಲಿ ಕ್ವಾಲಿಟೀಸು ಅಂತ ಹೇಳಿದ್ರೆ, ಇವಾಗ ಯಾರ್ದು ಅಂತ ಹೇಳಿದ್ರೆ, ನೀವು ಎಲ್ಲಿಂದ ಒಂದು ಕ್ವಾಲಿಟೀಸ್ ಅಕ್ಕಿನ ನೀವು ತರ್ತಾ ಇದ್ದೀರಾ ಸರ್ ಇವತ್ತು? ಅನ್ಸರ್ ಬೈ ಅಂತ ಇದ್ದಾರೆ. ಎಲ್ಲಿ ಸರ್? ಪಿರಿಯಾಪಟ್ನ ಅನ್ಸರ್ ಬೈ. ಹಾ, ಪಿರಿಯಾಪಟ್. ಅವ್ರ ಹತ್ರ, ಆಮೇಲೆ ಚಿತ್ರದುರ್ಗ ಬಾಬುಳಿಗೆ ಅಂತ ಇದ್ದಾರೆ, ಓಕೆ, ಅವ್ರ ಹತ್ರ ತಗೊಂಡ್ ಬಂದಿದ್ದೀನಿ. ಅವ್ರ ಹತ್ರ ಅಕ್ಕಿ ಇಸ್ಕೊಂಡು ಆಡ್ತಿದ್ದೀನಿ. ಓಕೆ, ಇವಾಗ ನಾನು ಒಂದು ಕೇಳೋದೇನಂತ ಹೇಳಿದ್ರೆ, ಈ ಒಂದು ಪಿರಿಯಾಪಟ್ನ ಇವಾಗ ಹೇಳಿದ್ರಿ, ಮತ್ತೆ ಚಿತ್ರದುರ್ಗ ಹೇಳಿದ್ರಿ, ಇವ್ರ ಹತ್ರ ಏನಂತ ಹೇಳಿದ್ರೆ ಅವ್ರವ್ರ ಲಾಫ್ಟ್ ಅಲ್ಲಿ ಅವ್ರವ್ರದೇ ಬ್ರೀಡ್ ಮಾಡ್ಕೊಂಡ್ ಬಂದಿರ್ತಾರೆ. ಆ ಬ್ರೀಡ್ ಅಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ಅವ್ರ ಅಕ್ಕಿ ಕೊಡೋ ಅಕ್ಕಿಗಳು ಆಡೇ ಆಡುತ್ತವೆ ಅನ್ನೋ ಒಂದು? ಹೌದು, ಕಾನ್ಫಿಡೆನ್ಸ್ ಇದೆ. ಅವ್ರು ನಮ್ಗೆ ಯಾವ ಅಕ್ಕಿನೂ ಒಂದ್ಸತಿನೂ ಕಂಡಮ್ಮ ಕೊಟ್ಟಿಲ್ಲ. ಅವರೇ ಮನ್ಸ ಇಚ್ಚಿ ಕೈ ಎತ್ ಕೊಡೋದು, ತಗೊಂಡೋಗಿ ಬಿಡು ಅಂತ ಮನ್ಸಿಂದ ಎತ್ಕೊಟ್ಟಿದ್ದಾರೆ. ನಮ್ ಕಣ್ಮುಂದೆ ಆಡಿದೆ, ನಮ್ ಲಾಫ್ಟ್ ಅಲ್ಲಿ ಆಡಿರೋದು ಇನ್ನೂ ಇದೆ. ಅವರು ಸೀಲಿಗೆ ಬಿಡೋ ಅಕ್ಕಿನ ನಾವು ಕೇಳಿದಾಗ ನಮ್ಮ ಹತ್ರ ಶಿಖರ ಹೊಡ್ಕೊಂಡಾಯ್ತು ಅಂತ ನಾವ್ ಏನ್ ಕೇಳಿರಲ್ಲ, ಬೇರೆಯವ್ರ ಕಡೆಯಿಂದ ಮಾಹಿತಿ ತಿಳ್ಕೊಂಡು. ಈಗ ನಮ್ಮ ಹುಡುಗರಲ್ಲೇ ಒಬ್ರು ಜುಲ್ಲೋಣ ಅಂತಿದ್ದಾರೆ, ಅವ್ರ ಹತ್ರ ಡೈಲಿ ಟಚ್ ಅಲ್ಲಿ ಇರ್ತಾರ ಅವರು. ಹೆಂಗಿದೆ ಏನು ಅಂದಾಗ ಹಿಂಗ್ ಬೈರಿ ಎತ್ಕೊಂಡೋಯ್ತು ಅಂದಾಗ ಅಲ್ಲಿ ಆಡಿರೋ ಅಕ್ಕಿನೇ ಕೊಟ್ಟು ಕಳ್ಸಿದಾರೆ ಇಲ್ಲಿಗೆ, ಕಳ್ಳ ಮಾಡಿಬಿಡಿ ಅಂತ. ಈಗ ನಮ್ಮ ಹತ್ರ ಆಡಿರೋದು ಈ ಸತಿ ನಮ್ಗೆ ಪ್ರೈಸ್ ಹೊಡ್ಕೊಟ್ಟಿರೋದು, ನಾವು ಶಿಖರ ಕಟ್ಟಕ್ಕೆ ಎಲ್ಲ ಕಳ್ಕೊಂಡಿದ್ವಿ ಇಲ್ಲಿ. ಈ ಸತಿ ನಾವು ತುಮಕೂರಲ್ಲಿ ತಾಮ್ರಲ್ ಲಾಫ್ಟ್ ಅಂತ ಹೆಸರಾಗಿದೆ ಅಂದ್ರೆ ಅವ್ರು ಕಳ್ಸಿರೋ ಅಕ್ಕಿ ಕಡೆಯಿಂದನೇ ನಾವು ತುಮಕೂರಲ್ಲಿ ಪ್ಲೇಸ್ಮೆಂಟ್ ಮಾಡಿರೋದು. ಸರ್ ಅಕ್ಕಿ ಯಾವ್ದು ಅಂತ? ಸರ್ ಇದು ಅನ್ಸಾರ್ ಅಣ್ಣವ್ರ ಲೈನು. ಓಕೆ, ಅನ್ಸಾರ್ ಅಣ್ಣವ್ರ ಲೈನು ಮೈಸೂರು. ಇವರು ದೊಡ್ಡ ಜೊತೆ ಕಳ್ಸಿದ್ರು ನಮ್ಗೆ. ಓಕೆ, ದೊಡ್ಡ ಜೊತೆಲಿ ಇದೊಂದು ಪಟ್ಟ ತೆಗಿಸ್ಕೊಂಡ್ವಿ, ಒಂದೇ ಪಟ್ಟ ಆಗಿದ್ದು. ದೊಡ್ಡ ಇದ್ರ ಪಟ್ಟಗಳೆಲ್ಲ ಬೇರೆ ಕಡೆ ಕೊಟ್ಟಿದೀವಿ. ತುಮಕೂರಲ್ಲಿ ಟಿಪ್ಟೂರಲ್ಲಿ ಹರ್ಷದ್ ಅಂತಿದ್ದಾರೆ, ಅವರು ನಮ್ ಸ್ನೇಹಿತರನೇ, ಅವ್ರಿಗೂ ಕೊಟ್ಟು ಕಳ್ಸಿದೀವಿ. ನಾವ್ ಇದೊಂದು ಚೀನಿ ಚೆನ್ನಾಗ್ ಬಂತು ಅಂತ ಹೇಳಿ ಇದನ್ನು ಚೆಕ್ ಮಾಡಿದೀವಿ. 5:30 6 ಗಂಟೆ ಬರೋದು, ಒಳ್ಳೆ ಬಾಜಿ ಹೊಡಿಯೋದು. ಒಳ್ಳೆ ಬಾಜಿ ಹೊಡೆದಾಗ ಶಿಖರ ಕಟ್ಟಕ್ಕೆ 2-3 ಸತಿ ಅಟ್ಯಾಕ್ ಮಾಡ್ತು. ಚೀನಿ ಬಣ್ಣ ಅಲ್ವಾ, ಬಿಡಲ್ಲ. ಚೀನಿ ತಾಮ್ರಲ್ಲಿ ಬಣ್ಣದ ಅಕ್ಕಿಗಳು ಶಿಖರಗಳು ಬಿಡಲ್ಲ. ಅದಕ್ಕೋಸ್ಕರ ಇದೊಂದು ಇರ್ಲಿ ಅಂತ ಹೇಳಿ ಹಂಗೆ ಇಟ್ಕೊಂಡಿದ್ವಿ ಇದನ್ನ. ಓಕೆ, ಈ ಒಂದು ಅಂದ್ರೆ ಇವಾಗ ನಾನು ಹೇಳೋದು ಅಂತ ಹೇಳಿದ್ರೆ, ಆ ಒಂದು ಕ್ವಾಲಿಟೀಸ್ ಅಪ್ಪ ಅಮ್ಮನಲ್ಲಿ ಕ್ವಾಲಿಟೀಸ್ ಈ ಒಂದು ಪಟ್ಟದಲ್ಲಿ ಬಂದಿದೆ. ಬಂದಿರೋದಕ್ಕೋಸ್ಕರನೇ ಇದನ್ನ ಜೊತೆನಲ್ಲಿ ಫ್ಲಾಪ್ ಇಲ್ಲ ಸರ್. 5 ಗಂಟೆ 6 ಗಂಟೆ 7 ಗಂಟೆ ಗ್ಯಾರಂಟಿ ಪಟ್ಟಗಳು ಆಗ್ತದೆ. ಓಕೆ, ಹೆವಿ ಬಾಜಿ ಹೆವಿ. ಇವಾಗ ಇದು ಅದರ ದಸ್ತ ಆಗಿದೆಯಾ ಸರ್ ಇದು? ಹಾ ಸರ್, ದಸ್ತ ಆಗಿದೆ. ಇನ್ನು ದಸ್ತ ಆಗಿಲ್ಲ, 9ನೇ ಕಲ್ಲಿ. ಇನ್ನು 9ನೇ ಕಲ್ಲಿ ಇದು. ಓಕೆ, ಇದು ಬಿಟ್ಟಿದ್ದೀರಾ ಇದನ್ನ? ಹಾ ಸರ್, ಬಿಟ್ಟಿದೀವಿ. ಶಿಖರ ಕಟ್ಟಕ್ಕೆ ಈಗ ನಾವೇ ಭಯ ಪಟ್ಬಿಟ್ಟಿದೀವಿ. ಇದು ಫುಲ್ ಸ್ಲೋ. ಅಲ್ಲ, ಇವಾಗ ಏನಂತ ಹೇಳಿದ್ರೆ, ಇವಾಗ ಜೂನ್ ಜುಲೈಲಿ ಶಿಖರಗಳು ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಅಂತ ಕೇಳ್ಪಟ್ಟಿದ್ದೀನಲ್ಲ ಸರ್. ತುಮಕೂರಲ್ಲಿ ನೋಡಿ, ಈಗ ಮಳೆಲೆ ನೋಡಿ, ಬರೋ ಟೈಮಿಗೆ ಮಳೆ ಬರ್ತಿಲ್ಲ. ಆತರ ಶಿಖರಗಳು ಕುರ್ಜಾಗೋ ಟೈಮಲ್ಲಿ ಕುರ್ಜಾಗ್ತಿಲ್ಲ. ಎಲ್ಲಾ ಟೈಮಲ್ಲೂ ಒಂದು ಟೈಮು ಕುರ್ಜಾಗಿರೋ ಶಿಖರ ನಾವು ನೋಡೇ ಇಲ್ಲ ಇಲ್ಲಿ ಬಂದಿರೋದು. ಈ ಅಕ್ಕಿ ಹಿಡ್ಕೊಂಡು ಏನೋ ಹೇಳ್ತಾ ಇದ್ರಿ, ಹೇಳಿ ಸರ್ ಇದ್ರ ಬಗ್ಗೆ. ಸರ್, ಈ ಅಕ್ಕಿ ಮೂಲ ಬಂದಿ ನಮ್ಗೆ ಪಿರಿಯಾಪಟ್ನ ಅನ್ಸರಣ್ಣವ್ರು ಇದಾರಲ್ಲ, ನಾವು ಇದೇ ತರ ಸೀಲ್ಗೆ ಹೇಳಿದ್ನಲ್ಲ, ಅವೆಲ್ಲ ಹೇಳಿದೆ ನಿಮ್ಗೆ. ಹಿಂಗೆ ಸೀಲಿಗೆ ಬಿಡ್ಬೇಕಾದ್ರೆ ಒಂದ್ 2-3 ದಿವಸ ಒಂದ್ ವಾರ ಗ್ಯಾಪಲ್ಲಿ ಅಕ್ಕಿ ಎತ್ಕೊಂಡೋಯ್ತು ಅಂತ. ಅವ್ರಿಗೆ ಮಾಹಿತಿ ಗೊತ್ತಾಗ್ಬಿಟ್ಟು ನಮ್ಗೆ ಇದು ಅವ್ರದೇ ಅಕ್ಕಿ
ಅವರು ಇದನ್ನ ಶಿಡ್ಲಿಘಟ್ಟ ಕೊಟ್ಟಿದ್ರು. ಶಾರು ಅಂತ, ಶಾರುಖ್ ಅಂತ ಅವ್ರಿಗೆ ಕೊಟ್ಟಿದ್ರು. ಈ ಅಕ್ಕಿ ಅವ್ರ ಹತ್ರ ಕಳ್ಳ ಮಾಡಿ ಬಿಡ್ತಾ ಇದ್ರು. 6 ಗಂಟೆ 6:30 7 ಗಂಟೆ ಎಲ್ಲ ಬಿಟ್ಟಿದ್ರು ಅವರು. ನಮ್ಮ ಹತ್ರ ಅಕ್ಕಿ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಬಿಡೋ ಅಕ್ಕಿನೇ ನಮ್ಗೆ ಕೊಟ್ಟು ಕಳ್ಸಿದ್ರು, ತಗೊಂಡೋಗಿ ಬಿಡಿ ಅಂತ. ಸೆಟ್ಟಿಂಗ್ ಎಲ್ಲ 7:30 8 ಗಂಟೆ 9 ಗಂಟೆ ತನಕ ಆಡಿದೆ. ನಮ್ ಕಟ್ಟಕ್ಕೆ ಶಿಖರ ಇಲ್ಲಿ ಫುಲ್ಲು ಭಯ ಪಡಿಸ್ಬಿಟ್ಟು ಒಂದ್ ಸೀಲಿಗೆ ಬಿಡಕ್ಕೆ ಇನ್ನೊಂದ್ 2-3 ದಿವಸ ಇದ್ದಂಗೆ 3-4 ಸತಿ ಅಟ್ಯಾಕ್ ಮಾಡುದು. ಡೈಲಿ ಅಟ್ಯಾಕ್ ಮಾಡ್ತು. ಸೀಲ್ ದಿವಸನೂ ಬಂದು ಅಟ್ಯಾಕ್ ಮಾಡ್ತು. ಏನ್ ಮಾಡ್ತೀರಾ, ಬ್ಯಾಡ್ ಲಕ್ ನಮ್ಗೆ ಟೈಮ್ ಮಾಡ್ಕೊಡ್ತು. ಅಂದ್ರೆ ಈ ವರ್ಷದ ಸೀಲ್ಗೆ ಆಡಿರೋದು ಇದು? ಹೌದು ನೋಡಿ, ಸೀಲ್ ಸಮೇತ ಈ ವರ್ಷದ ಆಡಿರೋದು 7 ಗಂಟೆ 21 ನಿಮಿಷ. ಎಷ್ಟು ಸೀಲ್ ಆಡಿರೋದು ಸರ್? 2 ಸೀಲ್ ಗಾಡಿದೆ. 2 ಸೀಲ್ ಗಾಡಿದೆ. ಒಂದು ತುಮಕೂರು ಕಿಂಗ್ಸ್ ಪಿಜನ್ ಟೂರ್ನಮೆಂಟ್ ಒಂದು ಆಯ್ತಾ, ಇನ್ನೊಂದು ಬಂದ್ಬಿಟ್ಟು ತುಮಕೂರು ಫ್ರೆಂಡ್ಸ್ ಗಿರೆಬಾಜ್ ಸ್ಪೆಷಲ್ ಕಪ್ ಟೂರ್ನಮೆಂಟ್ ಒಂದು. ಈ 2 ಸೀಲ್ಗೆ 7 ಗಂಟೆ 21 ನಿಮಿಷ ಆಡಿ ಛತ್ರಿ ಭರ್ತಿ ಆಗಿದೆ ಇದು. ಹೌದು. ಸೆಕೆಂಡ್ ಪ್ರೈಸು ತುಮಕೂರು ಕಿಂಗ್ಸ್ ಬಂದಿದೆ ಸರ್. ಇಲ್ಲ, ಸೆಕೆಂಡ್ ರೌಂಡ್ ಇದು. ಇದು ಸೆಕೆಂಡ್ ರೌಂಡ್ ಬಿಟ್ಟಿದೆ ಅಕ್ಕಿ. ಇವಾಗ ಇದು ಪಿರಿಯಾಪಟ್ಟಣದಿಂದ ಬಂದಿರೋ ಅಕ್ಕಿ ಇದು. ಹೌದು. ಅಕ್ಕಿ ಬಿಟ್ಟಿದ್ದಿ ಸಹ ಟೂರ್ನಮೆಂಟ್ ಆಡಿದ್ದಿ ಸಹ ಯಾವ್ದೇ ಒಂದು ಟೈಮ್ ಇಸ್ಕೊಳೋದು, ಜೊತೆ ಇಡೋದು, ದೂರ ಹೋದ್ರು ಟೈಮ್ ಯಾವ್ದು ಪ್ರಾಬ್ಲಮ್ ಇಲ್ಲ. ಅಕ್ಕಿ ಬಗ್ಗೆ ರಿಮ್ಯಾಕ್ಸೇ ಇಲ್ಲ. ಜೊತೆ ಸೇರ್ತು, ಚೆಕ್ ಬಂದಿಲ್ಲ, ಛತ್ರಿ ಮೇಲೆ ಬರ್ಲಿಲ್ಲ. ಆಟ ಎಲ್ಲ ಹೇಗೆ ಸರ್ ಇದು? ಸರ್ ಎಲ್ಲ ಫುಲ್ ಪಿನ್ ಆಟ ಇದು. ಮೇಲ್ಗಡೆ ಆಟ ಅರ್ಧ ಮುಕ್ಕಾಲ್ ಅರ್ಧ ಕೆಳಗಡೆ ಮೇಲ್ಗಡೆ ಆಗ್ತಿರುತ್ತೆ. ಸ್ವಲ್ಪ ಮೇಲ್ಕೈ ಜಾಸ್ತಿ ಇದು. ಸ್ವಲ್ಪ ಕೆಳಗಡೆ ಬರುತ್ತೆ, ಬಿಸಿಲು ಬಂದಾಗ ಸ್ವಲ್ಪ ಮೇಲಾಗುತ್ತೆ. ಕಂಟ್ರೋಲ್ ಬಾಜಿ 4-3 ಹೊಡ್ಕೊಂಡು ಮನೆ ಮೇಲೆ ಬಂದಾಗ ಬಾಜಿ ಮಾಡ್ಕೊಂಡು ಕ್ಲೀನ್ ಆಗಿ ಲೆವೆಲ್ ಆಗಿ ಆಡ್ಕೊಂಡಿದ್ದೀವಿ. ಓಕೆ. ಅಂದ್ರೆ ಮನೆ ಬಿಟ್ಟು ಮಳೆ ಬಿಸಿಲು ಏನ್ ಗೊತ್ತಿಲ್ಲ ಕೆಡ್ಸ್ಕೊಳ್ಳಲ್ಲ. ಅಕ್ಕಿ ಚೆನ್ನಾಗ್ ಆಡ್ತಾ ಇರುತ್ತೆ. ನೋಡ್ಬೋದು ಬಾಲ, ರೆಕ್ಕೆ, ಬಾಡಿ ಪ್ಯಾಟ್ರನ್, ಶೇಪು. ಅಕ್ಕಿ ನೋಡಿದವರು ಯಾರೇ ಸರಿ. ಅಕ್ಕಿ ಸ್ಟಾರ್ಟಿಂಗ್ ತಗೊಂಬಂದಾಗ ಹೋದ ವರ್ಷ ಕೊಟ್ಟು ಕಳ್ಸಿದ್ದು. ಇದು ಏನೋ ತುಮಕೂರಲ್ಲಿ ಒಂದು ಟೂರ್ನಮೆಂಟ್ ಮಾಡಿದ್ರು, ಇಂಡಿಪೆಂಡೆನ್ಸ್ ಡೇ ಅಂತ 15ನೇ ತಾರೀಕು ಆಗಸ್ಟ್ 15ಕ್ಕೆ ಮಾಡಿದ್ರು. ಅದ್ರಲ್ಲಿ ಇದು ಫಸ್ಟ್ ಪ್ರೈಸ್ ಆಡ್ಕೊಡ್ತು. ಇನ್ನು ಹೊಸ ಕಳ್ಳವಾಗಿನ್ನು ಒಂದ್ ವಾರ ಛತ್ರಿ ಮೇಲೆ ಹಾಕಿ ಏಕ್ದಮ್ ಬಿಟ್ಬಿಟ್ಟಿದ್ರು. ಹೊಸ ಕಳ್ಳ ಇನ್ನು ಅದು ಅವಾಗ ಫಸ್ಟ್ ಪ್ರೈಸ್ ಮಾಡ್ಕೊಡ್ತು. 4 ಚಿಲ್ಲರೆನೋ ಅಕ್ಕಿ ಆಡಿ. ಇದು ಮೇಲ ಸರ್? ಇದು ಗಂಡ? ಇದು ಗಂಡು ಮೇಲು. ಓಕೆ. ಇವಾಗ ಇದ್ರದ್ದು ಅಂತ ಹೇಳಿದ್ರೆ ಇವಾಗ ಇದ್ರದ್ದು ಅಪ್ಪ ಅಮ್ಮ ಸರ್, ಇದು ಅಪ್ಪ ಅಮ್ಮ ಮೂಲ ಎಲ್ಲ ಅನ್ಸರ್ ಬೈ ಹತ್ರ ಇದೆ ನೋಡಿ. ಸೀಲ್ ಇದು ಐಪೆಟ್. ಸರ್ ಇನ್ನೊಂದೇನಂತ ಹೇಳಿದ್ರೆ, ಇವಾಗ ಒಂದು ವಿಷಯ ಏನಂತ ಹೇಳಿದ್ರೆ, ಈ ಅಕ್ಕಿ ಟೂರ್ನಮೆಂಟ್ ಬಿಡ್ಬೇಕಾದ್ರೆ ಆಯ್ತಾ, ಇವಾಗ ಇದೇ ಅಕ್ಕಿ ಬಿಟ್ಟಿದಿರಲ್ಲ, ಇದು ಬಾಲ ಕಟ್ಟೋದಾಗ್ಲಿ ಏನಾದ್ರು ಒಂದು ಮಾಡಿ ಏನಾದ್ರು ಮಾಡಿದ್ರ ಇದಕ್ಕೆ? ಕಟ್ಟೆ ಕಟ್ತೀರಾ? ಎರಡೇ ಉಡಾನ್ ಇದಕ್ಕೆ. ಫಸ್ಟ್ ಉಡಾನು ಬಾಲ ಕಟ್ಕೊಂಡು ಬಾಜಿ ಇಲ್ಲ ಸರ್, ಲೆವೆಲ್ ಮಾಡ್ಕೊಂಡು 4-5 ಸರ್ ಅಷ್ಟೇ. ಗಾಳಿ ಇದ್ರೆ 5, ಅದನ್ನು ಇಲ್ಲ. ಗಾಳಿ ಇಲ್ಲ ಅಂದ್ರೆ 4-3. ಇದು ಮೇಲ್ಕೈ ಆಟ ಇದೆಲ್ಲ. ಮೇಲೆ ಕೆಳಗೆ ಗಾಳಿ ಇದ್ರೆ ಸ್ವಲ್ಪ ಕೆಳಗೆ ಕಣ್ಣಿಗೆ ಕಾಣಿಸ್ಕೊಂಡು ಆಡ್ತಾರೆ ಸರ್. ಇದ್ರದ್ದು ಆಡಿದ್ದು ರೆಕಾರ್ಡಿಂಗ್ ಸೀಲ್ ಇದೆಲ್ಲ ಇದೆ, ವಿಡಿಯೋ ಎಲ್ಲ ಇದೆ. ಬೈರಿ ಬಂದು ಅಟ್ಟಾಡ್ಸಿರೋದು ಇದೆ. ಒಳ್ಳೆ ಟೈಮ್ ಇತ್ತು. ಶಿಖರ ಕಟಾಯಿಂದ ಕಮ್ಮಿ ಟೈಮ್ ಆಗಿದೆ. ಇವಾಗ 1.5 ದಸ್ತ ಅಕ್ಕಿ ಇದು. ಹೌದು. ಇವಾಗ ಕ್ಯಾಸಂದ್ರ ಪಿಜನ್ ಟೂರ್ನಮೆಂಟ್ ಅಂತ ತುಮಕೂರಲ್ಲಿ ಒಂದಿದೆ. ಅದ್ರಲ್ಲೊಂದು ಸೆಕೆಂಡ್ ಪ್ರೈಸ್ ತಗೊಂಡಿದ್ವಿ. ಈಗ ತಾಮ್ರ ಲಾಫ್ಟ್ ಅಂತ ಸೆಕೆಂಡ್ ಪ್ರೈಸ್ ಇದೆ. ಆಮೇಲೆ ತುಮಕೂರು ಕಿಂಗ್ ಪಿಜನ್ ಟೂರ್ನಮೆಂಟ್ ಇವರೇ ಇದು, ಅದ್ರಲ್ಲೂ ಫಸ್ಟ್ ಪ್ರೈಸ್ ತಗೊಂಡಿದೀವಿ. ಸರ್ ಮೇಲೆ ಇನ್ನೊಂದು ವಿಷಯ ಕೇಳ್ತೀನಿ. ನಿಮ್ ಲಾಫ್ಟ್ ಅಲ್ಲಿ ಜಾಸ್ತಿ ಕಲ್ಲರ್ ಅಕ್ಕಿ ಮೇಲೆ ಡಿಪೆಂಡ್ ಆಗಿದಾರಲ್ಲ, ಕಾರಣ ಏನು ಸರ್? ಕಲ್ಲರ್ ಅಕ್ಕಿ ಅಂತೇನಿಲ್ಲ, ಬಣ್ಣ ಏನ್ ಜಾಸ್ತಿ ನೋಡಕ್ ಹೋಗಲ್ಲ, ಜಾತಿ ಮೇಲೆ ನೋಡ್ಕೊಂಡು ಹೋಗ್ತೀವಿ ಸರ್ ಅಷ್ಟೇನೆ. ಅಕ್ಕಿ ಉಡಾನು, ಅಕ್ಕಿ ಪ್ಯಾಟ್ರನು. ಈಗ ಬಣ್ಣ ನೋಡ್ಕೊಂಡು ಹೋಗಲ್ಲ ನಾವು. ಗಟ್ಟಿ ಬಣ್ಣ ಯಾವ ತರ ಬರುತ್ತೆ, ಈ ಸಬ್ಜಾ ರೆಗ್ದಾರು ಆ ತರ ಲೈಕ್ ಮಾಡ್ತೀವಿ ಅಷ್ಟೇನೆ. ಅಂದ್ರೆ ಈ ವರ್ಷ ಆಡಿರೋ ಅಕ್ಕಿ ಇದು ಜಾಸ್ತಿ ನಾವು ತಾಮ್ರಲ್ಲೇ ಜಾಸ್ತಿ ಲೈಕ್ ಮಾಡೋದು. 2 ವರ್ಷ 4 ಚಿಲ್ಲರೆ ಎಲ್ಲ ಪ್ಲೇಸ್ ಮಾಡ್ಕೊಂಡಿದ್ದು. 2 ವರ್ಷದಿಂದ ಆಡ್ತಿರೋದು. ನೋಡಿ ಇದು ರೋಷನ್ ಕುರ್ಜಾಗಿದೆ. ಇದು 2 ಸತಿನೂ ಸೀಲ್ ಗಾರ್ಡ್ ಇದೆ. ಓಕೆ. 2 ಸತಿನೂ ಪ್ರೈಸ್ ಮಾಡಿಕೊಟ್ಟಿದೆ. ಇದು ಏನ್ ಆಡಿದೆ ಸರ್ ಇದು? ಸರ್ 7 ಗಂಟೆ 7 ನಿಮಿಷ ಒಂದ್ಸತಿ ಆಡಿದೆ. ಮತ್ತೆ ತಿರ್ಗಾ
6 ಗಂಟೆ 22 ನಿಮಿಷ ಒಂದ್ಸಲಿ ಆಡೈತೆ. 6 ಗಂಟೆ 22 ನಿಮಿಷ ಒಂದು, 7 ಗಂಟೆ 7 ನಿಮಿಷ ಒಂದು. ಓಕೆ ಸರ್ ಇದು ನಮ್ಗೆ ಕೊಟ್ಟಿದ್ದು ನಮ್ಮ ಭಯ ಚಿತ್ರದುರ್ಗದಲ್ಲಿ ಬಾಬುಳಿ ಭಯ ಅಂತಿದ್ದಾರೆ ಅವರು. ಬೆಳವಾ ಲೈನ್ ಅಂತ ಅವ್ರದ್ದು, ಬೆಳವಾ ಅಂತಾರ ಅವ್ರು, ರೋಷನ್ ಲೈನಿಗೆ ಅವರು. ಆ ಲೈನ್ ನಲ್ಲಿ ಯಾವ್ದು ಕಣ್ಣು ಕಸಿ ಆಡ್ತಿರ್ತಾರ ಅವ್ರ ಹತ್ರ, ಬೆಳವಾ ಲೈನಲ್ಲಿ ಅಂದ್ರೆ ರೋಷನ್ ಅಲ್ಲಿ. ರೋಷನ್ ನಲ್ಲಿ. ಓಕೆ ಬಾಬುಳಿ ಭಯ ಅಂದ್ರೆ ಒಂಥರ ಗಾಡ್ ಫಾದರ್ ಇದ್ದಂಗೆ ಇಲ್ಲಿಗೆ. ಇದು ಹೋಸಲಿ ಆಡ್ತು, ಸಕದಾಗ ಆಡ್ತು. ಏನ್ ಆಡಿದ್ದು ಸರ್ ಓದ್ಸತಿ? 9 ಅವರ್ ತನಕ ಅಕ್ಕಿ ಆಡ್ತು. 9 ಅವರ್ ಆದ್ಮೇಲೆ ಹಿಂಗೆ ಮಳೆ ಎಲ್ಲ ಇದ್ದಿದ್ದ ಟೈಮ್ ಇಸ್ಕೊಂಡಿ ಹೋದ ವರ್ಷ ಸಂಜೆ ಆದ್ರೂ ಹೆವಿ ಮಳೆ ಸರ್, ಹೆವಿ ಮಳೆ, ಜಡಿ ಮಳೆಗೆಲ್ಲ ಆಡುತ್ತೆ. ಈ ಹೆವಿ ಮಳೆಗೆ ಸ್ವಲ್ಪ ಇದು ಫಸ್ಟ್ ರೌಂಡ್ ಆಡಿರೋದು ಇದು. ಈ ವರ್ಷ ಬಿಟ್ಟಿಲ್ಲ ಇದು, ಇದೇ ವರ್ಷ ಈ ವರ್ಷನೇ ಬಿಟ್ಟಿದೀವಿ. ಫಸ್ಟ್ ರೌಂಡ್ ಅದು ಸೆಕೆಂಡ್ ರೌಂಡ್. ಓಕೆ ಇದು ಫಸ್ಟ್ ರೌಂಡ್. ಫಸ್ಟ್ ರೌಂಡ್ ರೋಷನ್ 7 ಗಂಟೆ 7 ನಿಮಿಷ, ಇದು 7 ಗಂಟೆ 21 ನಿಮಿಷ. ಓಕೆ ಸರ್ ಇಲ್ಲಿ ತುಮಕೂರಲ್ಲಿ ಹೆಂಗಂದ್ರೆ 7 ಗಂಟೆ 8 ಗಂಟೆನೆ 12-13 ಗಂಟೆ ಅನ್ನೋ ಲೆಕ್ಕಾಚಾರ. ಸರ್ ನೀವ್ ಹಿಂಗಂತೀರಾ, 2 ವರ್ಷದ ಹಿಂದೆ ಈ ವರ್ಷದ ತಕನು ತುಮಕೂರಲ್ಲಿ 3 ಗಂಟೆ 3:15ಗೆಲ್ಲ ಪ್ರೈಸ್ ತಗೊಂಡಿದ್ದಾರೆ. ಆ ತರ ಶಿಖರಾಕಟ ಇತ್ತು ತುಮಕೂರಲ್ಲಿ. ಹೋದ ವರ್ಷ 4 ಗಂಟೆ 4:15 5 ಗಂಟೆ 5 ಗಂಟೆ ಬಿಟ್ಟಿರೋರನ್ನೇ ಎಷ್ಟಾಗಿದ್ದಾರೆ ತುಮಕೂರಲ್ಲಿ. ಅವ್ರಿಗೆ ಏನೇ ಕೆಲಸ ಇರ್ಲಿ, ನಮ್ ಸೀಲ್ ಇದ್ದಾಗ ಇಲ್ಲಿ ಬಂದ್ ಇರ್ತಾರೆ, ನಮ್ ಜೊತೆನೆ ಇರ್ತಾರೆ. ಇನ್ನೊಂದೇನಂತ ಹೇಳಿದ್ರೆ ಈ ಒಂದು ಅಕ್ಕಿಗಳು ಅವ್ರು ಕೊಟ್ರು ಇವ್ರು ಕೊಟ್ರು ಅಂತ ಇದ್ ಮಾಡ್ತಾ ಇದೀರಾ. ಬಟ್ ನಿಮ್ಮ ಲಾಫ್ಟ್ ಅಲ್ಲಿ ನೀವು ಮರಿ ಮಾಡಿಸಿ, ನೀವು ಪಟ್ಟ ಮಾಡಿಸಿ, ಅರ್ಥ ಆಯ್ತಾ, ನೀವು ಆಕಾಶಕ್ಕೆ ಬಿಟ್ಟಿರೋದು ಯಾವ್ದಾರ ಇದೆಯಾ ಸರ್? ಐತೆ ಸರ್, ಶೀಘ್ರ ಎತ್ಕೊಂಡು ಹೋಗ್ಬಿಟ್ಟೆ. ಹಂಗಾಗಿ ನಾವು ಬೇರೆ ಫ್ಯಾಕ್ಟ್ರಿಯಿಂದ ಅಕ್ಕಿ ತಗೊಂಡ್ಬಂದು ಬಿಡ್ತಿರೋದು. ಸರ್ ಹೋಸಲಿ ಮೊದಲೇ ಲಾಕ್ಟು, ಹೊಸ ಲಾಕ್ಟು. ಅವಾಗ ಇವ್ರ ಮನೆದೆ 48 ಪಟ್ಟ ನಾನು ಶಿಖರಿಗೆ ಹಾಕ್ಸಿದ್ದೀನಿ, ತಿನ್ಸಿದೀನಿ. ಹೋಸಲಿ ಈ ಸಲ ಬಂದು ಒಳ್ಳೊಳ್ಳೆ ಪಟ್ಟ ಇವ್ರ ಲೈನೆ, ನಮ್ಮ ಉಸ್ತಾದ್ ಲೈನ್, ಮನ್ನೋಣ ಲೈನು ತಾಮಂದ್ ಬಿಟ್ಟಿ ಒಂದ್ 8 ಆದ್ರೂ ತಿನ್ಸಿದೀನಿ. ನಂಗೂನು ಇವ್ರು ಬೇಡ ಬಿಡ್ಬೇಡ ಅಂತ ಇದು ಎತ್ಕೊಂಡು ಹೋಗ್ಬೇಕಾಯ್ತು. ಈ ವರ್ಷನೇ 3 ಸತಿಯನ್ನು ಅಟಾಸಿದೀವಿ ಇದು ಈ ಅಕ್ಕಿಗೆ. ನಮಗೂ ಈ ವರ್ಷ ಒಂದ್ ತಾಂಬೂಲ ಪಟ ಕೊಟ್ಟಿದ್ರು, ನಾವು ಬಿಡ್ತಾ ಇದ್ವು. ಒಂದ್ 5 ಗಂಟೆ 4:45 ಗಂಟೆ ಅಕ್ಕಿ ಆಡ್ತಾ ಇತ್ತು. ಸಿಲ್ ಟೈಮ್ಗೆ ಒಂದ್ ವಾರ ಆಯ್ತು ಬಿಡ್ಬೇಕಿತ್ತು. ನಾವು ಅಂದ್ರೆ ಕುರ್ಜಾಗ್ಬಿಟ್ಟು ನಾವು ಬಿಟ್ಟಿಲ್ಲ. ಮನೆ ಪಟ್ಟನೆ ನಮಗೂ ಕೊಟ್ಟಿರೋ ಒಂದ್ 4-5 ಗಂಟೆ ಅಕ್ಕಿ ಆಡ್ತಾ ಇತ್ತು. ಬಡೆ ಕಬೂತರಂಗೆ ಬಚ್ಚೆ ಹಿಡಿದು ಹೋಗ್ರಿ ಸರ್ ಇದು ಯಾವ್ದು ಚೀನಿ ತಗೊಂಬಂದಿರ? ಲಾಲ್ ಚೀನಿ ಸರ್ ಇದನ್ನು ಶೌಕತ್ ಭಾಯಿ ಅವ್ರ ಕಡೆಯಿಂದನೇ ಬಂದಿರೋದು. ಓಕೆ ಲಾಲ್ ಚೀನಿ ಇದ್ರದ್ದು 9 ಗಂಟೆ ಎಲ್ಲ ಅಕ್ಕಿ ಆಡೈತೆ ನಮ್ಗೆ. ಸರ್ ಇದು ಹೇಳಿದ್ರೆ ನಂಬಲ್ಲ ಜನಗಳು, ಅಯ್ಯ ಸುಮ್ನೆ ಹೇಳ್ಕಂತಾರೆ ಅಂತ ಅನ್ಕಂತಾರೆ. ಇದು ಆಡಿರೋದ್ ನಮಗ್ ಗೊತ್ತು. ನಂಬೇಡ್ಲಾಕು ಸೀಲಿಗ್ ಬಿಟ್ಟಾಗ ಶಿಖರ ಬಂದ್ ಅಟ್ಟಾಡ್ಸಿ ಅಕ್ಕಿ ಹೋಗಿದ್ದು ಟೈಮಿಗೆ ಕುಸ್ಕೊಂತು, 0 ಆಗ್ಬಿಡ್ತು. ಇನ್ನೊಂದ್ಸಲಿ ಆಡ್ಕೊ ತಿರ್ಗಾ ಟೈಮ್ 5:45 ಆಡ್ಕೊಂಡಿದ್ದು ಇನ್ನೊಂದು ಟೂರ್ನಿಮೆಂಟ್ಗೆ. ಓಕೆ ಆ ಟೂರ್ನಿಮೆಂಟ್ ಇನ್ನೊಂದು ಟೂರ್ನಿಮೆಂಟ್ ಅಲ್ಲಿ 0 ಆಗ್ಬಿಡ್ತು. 2ನೇ ಸತಿ ಬಿಟ್ಟಾಗ ಶಿಖರ ಅಟ್ಟಾಡ್ಸಿ ಹೋಗಿದ್ದಕ್ಕಿ ರಫ್ರಿ ಎಲ್ಲ ಬಂದು ಎಲ್ಲ ಬರ್ದೋದ್ಮೇಲೆ ಬಂದು ಮನೆ ಮೇಲೆ 7 ಗಂಟೆ ಕುತ್ಕೊಂತು ಸಂಜೆ. ಬರಲ್ಲ ಸರ್, ಅಷ್ಟು ದೂರ ಹೋಗ್ತಿತ್ತು. ಪಲ್ಲ ಜಾಸ್ತಿ, ಓವರ್ ಬರಲ್ಲ. ಇಲ್ಲಿ ಶಿಖರ ನೋಡ್ತಲ್ಲ, ಶಿಖರಕ್ಕೆ ಎದ್ರಕೊಂಡು ಹೋಗಿದ್ದಕ್ಕಿ ಲೇಟ್ ಆಗಿ ಬಂತು. ಟೈಮ್ ಔಟ್ ಆದ್ಮೇಲೆ ಹೋಗ್ಬಿಟ್ಟಿದೆ, ಸೀಲ್ ಇದೆ, ಹೋಗ್ಬಿಟ್ಟಿದೆ ಸೀಲು. ಇಲ್ಲ ಸ್ನಾನ ವಿಡಿಯೋನೇ ಇದೆ ಸರ್, ದಸ್ತಾ ಮಾಡಿರೋದು ವಿಡಿಯೋ ಎಲ್ಲ ಇದೆ. ಹಂಗೆ ಅವಾಗ ರೋಷನ್ ನೋಡಿದ್ರಲ್ಲ, ಅದನ್ನು ಇದನ್ನು ಟೂರ್ನಿಮೆಂಟ್ಗೆ ಸೆಕೆಂಡ್ ಪ್ಲೇಸ್ ಮಾಡ್ತಿದ್ದೀವಿ. ಫಸ್ಟ್ ರೌಂಡ್ ಇದು ಸೆಕೆಂಡ್ ರೌಂಡ್ ಅಲ್ಲಿ ಒಂದು ಪ್ಲೇಸ್ ಮಾಡ್ತಿದ್ದೀವಿ. ಸರ್, ಇದು ಈ ಲಾಲ್ ಚೀನಿ ಬಂದ್ಬಿಟ್ಟು ಶೌಕತ್ ಬೈಗೆ ಅವ್ರಿಗೆ ಎಲ್ಲಿಂದ ಬಂತು ಅಂತ ಏನಾದ್ರು ಐಡಿಯಾ ಇದೆಯಾ ಸರ್? ಇಲ್ಲ, ಶಿಖರ ಹಿಡ್ಕೊಂಡು ಹೋಗ್ಬಿಟ್ಟೆ ಕಣ ಅಂದೆ ನಾನು. ತಗೊಂಡ್ರೆ ನಮ್ಮ ಹತ್ರ ಐತೆ ಅಂತ ಆಡ್ತಿರೋದು ಅಕ್ಕಿ ಕೊಟ್ಟಿದ್ದವರು. ನಾವು ತಗೊಂಡು ಬಂದು ಒಂದ್ 4-5 ದಿವಸದಲ್ಲಿ ಕಳ್ಳ ಮಾಡ್ಬಿಟ್ರಿ. ಒಳ್ಳೆ ಟೈಮ್ ಆಡ್ತು ಅಕ್ಕಿ ನಮ್ಗೆ. ಆದ್ರೆ ಸೇಲ್ ದಿವಸ ಕಮ್ಮಿ ಆಡ್ತು, ಇನ್ನೊಂದ್ ದಿವಸ 0 ಆಗ್ಬಿಡ್ತು. ಶಿಖರ ಅಟ್ಟಾಡ್ಸಿ ಬೇಡ್ಲಾಗ ಏನು ಮಾಡಕ್ಕಾಗಲ್ಲ. ಒಟ್ಟಿನಲ್ಲಿ ಒಳ್ಳೆ ಅಕ್ಕಿ ಸರ್, ಒಳ್ಳೆ ಒಡನ್ ತೋರ್ಸೈತೆ ನಮ್ಗೆ. ಆದ್ರೆ ಸೀಲ್ಗೆ ಬಿಡಕ್ ಆಗಿಲ್ಲ ಈ ಅಕ್ಕಿ ಒಳ್ಳೆ ಟೈಮ್. ಇವಾಗ ಇದು ದಸ್ತಾ ಅಕ್ಕಿನಾ ಸರ್? ಇದು ಒಂದ್ ದಸ್ತ ಅಕ್ಕಿ ಸರ್. ಓಕೆ, ಇವಾಗ ಇದ್ರದ್ದು ಅಕಸ್ಮಾತ್ ಏನಾದ್ರು ಈ ಬ್ರೀಡ್ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ ಸರ್? ಯಾವ್ದಾನ ಒಂದ್ ಹೆಣ್ಣು ಹಾಕ್ತೀನಿ ಸರ್. ಸರ್ ಅಲ್ಲ, ಬ್ರೀಡ್ ಅವ್ರ ಹತ್ರ ಇದೆ, ಶೌಕತ್ ಭಾಯ್ ಹತ್ರ ಲೈನ್ ಇದೆ, ನಮಗ್ ಪಟ್ಟ ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಎಷ್ಟು ಉಡಾನ್ ಇನ್ನೂ ಇದೆ,
ಎಷ್ಟು ಸೀಲ್ ಎಷ್ಟಾಡೋದು ನೋಡ್ಕೊಂಡು ಆಮೇಲೆ ಅದಕ್ಕೊಂದು ಅಲ್ಲ ಯಾಕೆ ಅಂತ ಹೇಳಿದ್ರೆ ಇವಾಗ ನಿಮ್ಗೆ ದೊಡ್ಡವ್ರ ಮನೆಯಿಂದ ಅಕ್ಕಿಗಳು ಬರ್ತಾ ಇದೆ, ಒಂದು ಒಳ್ಳೊಳ್ಳೆ ಫೀಮೇಲ್ಗಳು ಕೊಟ್ಟಿದ್ದಾರೆ, ಮೇಲ್ಗಳು ಕೊಟ್ಟಿದ್ದಾರೆ. ಅದಕ್ಕೆ ಮ್ಯಾಚ್ ಮಾಡೋಂಥದ್ದು ಫೀಮೇಲ್ಸ್ಗಳು ನೀವು ನಿಮ್ಮೊಂದು ಬುದ್ಧಿವಂತಿಕೆಯಲ್ಲಿ ಯಾವ ರೀತಿ ಹಾಕ್ತೀರಾ ಅಂತ ನಾನು ಕೇಳ್ತಾರ ಕ್ವಶನ್ಸ್. ಅಂದ್ರೆ ಇವಾಗ ಇದೇ ಲಾಲ್ ಚೀನಿನೇ ಇಟ್ಕೊಳ್ಳಿ, ಈ ಲಾಲ್ ಚೀನಿಗೆ ಯಾವ ಬಣ್ಣನ ನೀವು ಮಿಕ್ಸ್ ಮಾಡ್ತೀರಾ, ಯಾವ ತರ ಮಿಕ್ಸ್ ಮಾಡ್ತೀರಾ?